ಇವತ್ತಿನ ಈ ಪ್ರವಚನ ಅತ್ಯಂತ ಅತ್ಯಂತ ಮಹತ್ವ. ಯಾಕೆ ಮಹತ್ವದ್ದು? ಯಾಕಂದ್ರ ಜೀವನ ಪರಿವರ್ತನ ಆಗುವಂತಹ ವಿಷಯ ಇವತ್ತು. ಜೀವನ ಪರಿವರ್ತನ ಆಗುವುದು ಒಂದು ನಡವಳಿಕೆಯಿಂದ, ಆಚರಣದಿಂದ. ಆಚರಣ ಹುಟ್ಟುವುದು ವಿವೇಕದಿಂದ. ಒಳಗ ಎಷ್ಟು ಒಳ್ಳೆ ತಿಳುವಳಿಕೆ ಅದ, ಎಷ್ಟು ಮನಸ್ಸು ಶುದ್ಧವಾಗ್ಯದ, ಅಷ್ಟು ಒಳ್ಳೆ ಒಳ್ಳೆ ಕೆಲಸ ನಮ್ಮ ಕೈಯಿಂದ ಹಾಕೋ. ಕರ್ಮಗಳಿಗೆ ಕಾರಣವೇನು? ಈಗೆಲ್ಲ ತಾವು ಓಡೋಡಿ ಬಂದ್ರಿ, ಸುಮ್ಮನೆ ಬಂದರೆ ಒಳಗೇನೋ ಹುಟ್ಟಿತು. ಕರ್ಮದ ಮೂಲ ಏನು? ಕರ್ಮ ಹುಟ್ಟುವ ಮೂಲ ಏನು? ಎಲ್ಲಿಂದ ಬರ್ತದೆ ಕರ್ಮ? ಕರ್ಮ ಅಂದ್ರೆ ಕೆಲಸ. ಕೆಲಸ ಎಲ್ಲಿಂದ ಬರ್ತದೆ ಹೇಳ್ತೀರಿ ಯಾರು? ಬಹಳ ಜಾಗೃತವಾಗಿ ಕೇಳ. ಒಂದೊಂದು ಅಕ್ಷರ, ಒಂದೊಂದು ಶಬ್ದ ಪೂರ್ಣವಾಗಿ ತಿಳಿತು, ಪೂರ್ತಿ ತಿಳಿತು. ಆ ರೀತಿ ಆಚರಣೆ ಮಾಡಿದ್ರಿ, ಜೀವನ ಪರಿಪೂರ್ಣ ಬದಲಾವ. ಕರ್ಮಗಳು ಎಲ್ಲಿಂದ ಬರ್ತಾವ ಹೇಳ್ಬೋದು? ಸಾಧಾದ ಏನು ನಾ ಹೇಳ್ತೀನಿ. ಮನಸ್ಸು ಮತ್ತು ಬುದ್ಧಿ ಶ್ರವಣ, ವಿಚಾರ ಇಲ್ಲಿ ಬರ್ಬೇಕು ಅನ್ನೋದು ವಿಚಾರ ಬಂದಕ್ರೆ ಬಂದಿರಲ್ಲ ನೀವು. ನಡ್ರಿಪ್ಪ ಹೋಗೋಣ. ವಿಚಾರ ಒಳಗ ಹೊಳಿತು. ನಾ ಯಾಕೆ ಬಂದೆ? ನನಗೂ ಒಂದು ವಿಚಾರ. ನಡ್ರಿಪ್ಪ ಹೇಳೋನು. ನಾನು ಎಲ್ಲಾ ಮಕ್ಕಳಿಗೆ ನಾ ಹೇಳೋನು, ಗುರು ಅಂದ್ರೆ ತಾಯಿ. ಮಹಾರಾಷ್ಟ್ರದೊಳಗ ಗುರುವಿಗೆ ಮಾಮೂಲಿ ಅಂತ ಕರ. ಗುರುವಿಗೆ ಆನಂದ ಯಾವಾಗ ಆಗ್ತದ, ತಾಯಿಗೆ ಸಂತೋಷ ಯಾವಾಗ ಆಗ್ತದ ಅಂದ್ರ, ಮಕ್ಕಳು ಏನೇ ಒಂದು ವಿಷಯ ತಿಳ್ಕೊಳಕ ಹಂಬಲಿಸ್ತಾವ. ಇದು ಬಹಳ ಸಂತೋಷ. ನೂರಾರು ಕೆಲಸ ಬದಿಗಿಟ್ಟು ಕೇಳ್ಬೇಕನ್ನೋ ತವಕ ಎಂತದ್ದು. ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳ. ಈ ಸತ್ಸಂಗದಲ್ಲಿ ಇರುವಂತ ಸುಖ ಮತ್ತೆ ಎಲ್ಲಿಯೂ ಇಲ್ಲ. ನೋಡಿರ್ಬೇಕು. ಎಷ್ಟು ಸಂಸಾರದ ಕೆಲಸ ಮಾಡು, ದಿನ ತುಂಬಾ ಕೆಲಸ ಮಾಡೇ ಮಾಡೋದು, ಮಾಡಿದ್ದೇ ಮಾಡೋದು, ತಿಂದದ್ದೇ ತಿನ್ನೋದು, ತಿಂದದ್ದೇ. ಆಹಾರ, ನಿದ್ರಾ, ಮಿಲನ, ಈ ಮೂರು ಕೆಲಸ ಮಾಡ್ತಾವ ದನಗಳು. ನಾವು ಅದೇ ಮಾಡ್ತಿದ್ದೇವೆ. ಒಂದು ಫರಕ್ ಏನದ? ಮನುಷ್ಯನು ಒಂದು ದನ ಏನೋ ಸ್ವಲ್ಪ ಏನೋ ಫರಕ್ ಅದ. ನಾವು ಅದೇ ಮಾಡ್ಕೋತ ಹೊಂಟೇವಂದ್ರ ನಾವು ದನ ಅದೇವಿ. ಈಗ ನಾವು ಪರೀಕ್ಷಣೆ ಮಾಡಿ ನೋಡ್ಬೇಕು, ನಾವು ದನ ಅದೀವೋ? ಪಶು ಪಕ್ಷಿ ಒಳಗ, ದನಗಳ ಒಳಗ, ನಮ್ಮ ಒಳಗ ಏನು ಫರಕ್? ಹಾಗಾಗ ಅವಾಗ ಕೇಳ್ತಾ ಇರ್ತೀನ, ಹೇಳ್ಬೇಕು ನೀವು ಅನ್ಸ್ತದೆ. ಯಾಕಂದ್ರೆ ಅಷ್ಟು ಎಚ್ಚರವಾಗಿ ಕೇಳ್ತೀರಂತ. ಏನ್ ಫರಕ್ ಅದ? ದನಗಳ ಒಳಗ ನಮ್ಮೊಳಗ ಏನ್ ಫರಕ್ ಅದ? ಏನ್ ಹೆಚ್ಚಿಂದದ ನಮ್ಮ ಹತ್ರ? ಬುದ್ಧಿ. ಶಬಾಷ್, ಹರ್ಕತ್ತಿಲ್ಲ. ಬುದ್ಧಿ ಬೆಳೆದದ ಮನುಷ್ಯಂದು. ಮನುಷ್ಯನ ವಿವೇಕ ಬೆಳೆದದ, ಬುದ್ಧಿ ಬೆಳೆದದ. ಆ ಬುದ್ಧಿಯ ಶಕ್ತಿಯಿಂದ ಮನುಷ್ಯ ಇಷ್ಟೆಲ್ಲ ಕಂಡಿಡ್ದಾನ. ಈ ಜಗತ್ತಿನ ಒಳಗಿನ ಥೋಡೆ ಕಂಡಿಡ್ದಾನೇನು ಮನುಷ್ಯ? ಸ್ವಲ್ಪ ವಿಚಾರ ಮಾಡಿ ನೋಡಿದ್ರ ವಿಚಿತ್ರ ಅನಿಸ್ಬಿಡ್ತದ. ಆಕಾಶದ ಎತ್ತರ ಹಾರ್ದ ಮನುಷ್ಯ, ಹಕ್ಕಿ ಹಂಗ ಹಾರ್ದ. ಏನ್ ಹೆಲಿಕಾಪ್ಟರ್ಗಳು ಬಂದು, ಏನ್ ವಿಮಾನಗಳು ಬಂದು, ಏನು ಕಲ್ಪನಾ ಮನುಷ್ಯಂದು. ಪ್ಯಾಸಿಫಿಕ್ ಸಮುದ್ರದ ಆಳವೇ ಈಸಿ ತೆಗದ.
ಸಮುದ್ರದ ಆಳವೇ ಈಶೆ ತೆಗೆದ. ಏನು ಹಡಗಗಳು ಬಂದು, ಏನು ವಿಕಾಸ ರೀ ಮನುಷ್ಯನ ಬುದ್ಧಿದು. ಎಂಥದ್ದು ಕಂಡು ಹಿಡಿತಾನ ಮನುಷ್ಯ. ಏ ಮನುಷ್ಯ, ಇದನ್ನೆಲ್ಲ ಕಂಡು ಹಿಡಿತೀಯಲ್ಲಪ್ಪ, ಸ್ವಲ್ಪ ಹೃದಯನೋ ಗೂಡದೊಳಗೆ ಇಳಿಯಲ್ಲ. ಮನುಷ್ಯನು ಪಕ್ಷಿ ಹೃದಯ ಗೂಡದೊಳಗೆ ಇಳಿಲೇ ಇಲ್ಲ. ಬರೀ ಹೊರಗೆ ಹುಡ್ಕ್ಯಾಡ್ಕೋತ ಹೊಂಟ. ಅಲ್ಲಿ ಸುಖ ಅದ, ಇಲ್ಲಿ ಸುಖ ಅದ, ಶ್ರೀಮಂತಿಕೆ ಒಳಗ ಸುಖ ಅದ. ಎಲ್ಲದ ಸುಖ? ಎಲ್ಲಿ ತನಕ ಮನುಷ್ಯನೇ ನಿನ್ನ ಹೃದಯ ಒಳಗ ನೀ ಆಳವಾಗಿ ಇಳಿಯುವುದಿಲ್ಲ, ಸುಖದ ಸಂಶೋಧನೆ ಮಾಡುವುದಿಲ್ಲ, ವಿವೇಕವನ್ನ ಜಾಗೃತ ಮಾಡುವುದಿಲ್ಲ, ಧ್ಯಾನಕ್ಕೆ ಇಳುವುದಿಲ್ಲ, ಅಲ್ಲಿ ತನ ಜೀವನ ವ್ಯರ್ಥ ಅದ. ಇಲ್ಲಿ ತನ ಒಂದರೆ ದನ ಧ್ಯಾನ ಮಾಡೇನೇನು? ಧ್ಯಾನ ಬಿಡ್ರಿ, ಇಲ್ಲಿ ತನ ಯಾವುದರೆ ಪಶು ಪಕ್ಷಿಯಲ್ಲಿ ಕಲಾ ಬಂದದೇನು? ಮನುಷ್ಯನ ಹತ್ರ ಎಂಥ ಕಲೆಗಳು. ಮನುಷ್ಯ ಎಂಥ ಪ್ರಾಣಿ ಅಂದ್ರ ಬುದ್ಧಿಯಿಂದ ಸಿಗುವಂತ ಆನಂದ ಪಡೆಯುವಂತ ಪ್ರಾಣಿ ಅದ. ಈಗ ಚಂದಗೆ ನಾ ಹೇಳಾಕತ್ತೀನು, ನೀವೆಲ್ಲ ಕೇಳಾಕತ್ತೀರಿ. ಇದು ಯಾವ ಆನಂದ? ಬೌದ್ಧಿಕ ಆನಂದ, ಮಾನಸಿಕ ಆನಂದ. ಇಲ್ಲೇನ್ ತಿನ್ನಾಕ ಸಿಗ್ತದೋ ಏನದ? ಇಲ್ಲಿ ಏನ್ ನಿದ್ದೆ ಮಾಡಾಕ್ ಸಿಗ್ತದೋ? ಅದ್ರ ಸುಂದರ ಸುಂದರ ವಿಚಾರಗಳನ್ನ ಕೇಳ್ಕೋತ ಹೋದಾಗ ಎಷ್ಟು ಸಂತಸ ಆಗ್ತದ. ತಿಳಿಲಾರ್ದಂಥ ವಿಷಯಗಳು ಯಾವಾಗ ತಿಳಿತದಲ್ಲ, ಎಷ್ಟು ಸಂತೋಷ, ಎಷ್ಟು ಆನಂದ. ಜ್ಞಾನದಿಂದ ಸಿಗುವಂತ ಆನಂದ ಅದು ಪವಿತ್ರ ಆನಂದ. ಜ್ಞಾನಕ್ಕಿಂತಲೂ ಯಾವುದೂ ಪವಿತ್ರ ಇಲ್ಲ ಅಂತೇಳಿ. ಬುದ್ಧನಿಗೆ ಶಾಂತಿ ಸಿಕ್ತು, ಪರಮ ಶಾಂತಿ ಸಿಕ್ತು ಯಾವಾಗ? ಭೋಗದಲ್ಲಿ ಮುಳುಗದಾಗಿಲ್ಲ. ಅವನು ಬಹಳ ದೊಡ್ಡ ರಾಜ ಇದ್ದ. ಕೈ ತೊಳೆದ 100 ಜನ ಸೇವೆ ಮಾಡುವಂತವ್ರು. ಏನು ಸಂಪತ್ತಿತ್ತು, ಎಂತ ಸುಂದರ ಹೆಂಡತಿ, ಸೇವೆ ಮಾಡುವಂತವ್ರು. ಅಂದ್ರೂ ಸುಖ ಸಿಕ್ಕಿಲ್ಲ ಈ ಜೀವಕ್ಕ. ಸುಮ್ಮನೆ ಆಶೆ ಮಾಡೋದು, ನಾವು ಬಹಳ ಶ್ರೀಮಂತ ಆಗ್ತೀವಿ, ನಾವು ಅದು ಮಾಡ್ತೀವಿ. ಮನುಷ್ಯನೇ ಎಡಕೊಂಡು ಮುಂದಿನ ಎಡ್ಕೊಳಕತ್ತನಲ್ಲ ನೋಡು. ಬುದ್ಧನಿಗೆ ಸಿಕ್ಕಿಲ್ಲ, ನಮಗೇನ್ ಸಿಗ್ತದ ಹೇಳಿ? ಶ್ರೀಮಂತರು ಸಾಯುವಾಗ ಹೆಂಗ ಸತ್ತಾರ ನೋಡು. ಏನ್ ತೃಪ್ತಿಯಿಂದ ಸತ್ತಾರ? ಏನ್ ಎಲ್ಲಾರು? ಎಲ್ಲಾರದ ಒಳಗ ಭಗ ಭಗನೇ ಅದ. ಬಡವರ ಮನಸ್ಸು ಭಗ ಭಗ ಅದ, ಶ್ರೀಮಂತರ ಮನಸ್ಸು ಭಗ ಭಗಾನೇ ಅದ. ಇನ್ನ ಚಲೋ ಬಡವರ ಮನಸ್ಸು. ಹೀಗೆಲ್ಲ ಶಾಂತವಾಗಿ ಕೂಡ್ತೀರಿ, ಶ್ರೀಮಂತರು ಈ ರೀತಿ ಕೂಡ್ತಾರೆ ಏನು? ಜ್ಞಾನಕ್ಕ ಹಂಬಲಿಸ್ತದಲ್ಲ ಮನುಷ್ಯ ಅಂದ್ರ ಇದರ ಅರ್ಥ ಬೆಳವಣಿಗೆ ಹಾಕೋತ ಹೊಂಟದ. ಮನುಷ್ಯನ ತಿಳುವಳಿಕೆ ಬೆಳವಣಿಗೆ ಹಾಕೋತ ಹೊಂಟದ. ಪ್ರಶ್ನ ಬಾಳ ಚಂದ ಕೇಳ. ಯಾರೊಬ್ರು ಮನಿ ಹಾಕೋಡ್ತ. ಧ್ಯಾನ ಅಂದರೆ ಏನು? ಧ್ಯಾನ ಹೇಗೆ ಮಾಡುವುದು? ಅವೆಲ್ಲ ಮೊಬೈಲ್ಗಳು ಸ್ವಲ್ಪ ವಿಮಾನದಾಗ ಇಡ್ರು. ವಿಮಾನ ತಿರ್ತಲ್ಲ, ವಿಮಾನದ ಚಿತ್ರ ಆಗ್ತವೆ, ವಿಮಾನದಾಗ ಇಟ್ಟು ಬಿಡ್ರಪ್ಪ. ಅದು ಸೈಲೆಂಟ್ ಮಾಡೋರೆ ಅಥವಾ? ಯಾಕಂದ್ರೆ ನನ್ನದೇ ಮನಸ್ಸು ಆ ಕಡೆ ಬರುವುದಲ್ಲದೆ ಎಲ್ಲಾ ಕೂತವ್ರದ್ದು ಮನಸ್ಸಲ್ಲಿ ಬಂದು. ಪ್ರಶ್ನೆ ಕೇಳೋದು ಮನ್ನಿ ಕೇಳ್ಯಾರ, ನೀವ್ ಕೇಳ. ಧ್ಯಾನ ಮಾಡುವಾಗ ನೆಗೆಟಿವ್ ಯೋಚನೆ ಬರ್ತಾವ, ಏನು ಮಾಡಬೇಕು? ಇಲ್ಲಿ ಬಂದಿರುವಂತ ಜನರ ಒಳಗ 15 ದಿವಸ ಆಯ್ತು ಬಂದು, ಯಾರು ಪ್ರಶ್ನೆ ಕೇಳಿಲ್ಲ. ಪ್ರಶ್ನೆ ಕೇಳುವಂತ ಧೈರ್ಯ ಮಾಡಲ್ಲ. ಇದಕ್ಕೆ ಒಂದ್ ದೊಡ್ಡ ಕ್ಲಾಸ್ ಅದು. ಖರೇನೆ ಸುಳ್ಳು ಹೇಳಲ್ಲ. ಅವ್ರಿಗೆ ಸುಮ್ಮನೆ ವರ್ಣನೆ ಮಾಡಲ್ಲ, ಮುಖಸ್ತುತಿ ಮಾಡಲ್ಲ. ಇಂಥ ಪ್ರಶ್ನೆ ಹುಟ್ಟಬೇಕು ನಮಗ. ಅದರ ಅರ್ಥವೇನು? ನೀವು ಜೀವಂತದಿರಂತ, ನೀವು ಖರೇನೆ ಮನುಷ್ಯರದಿರಿ ಅಂತ. ಇಲ್ಕರ ನಾವು ದನನೇ ಇಲ್ಲ. ದನಗಳಿಗೆ ಯಾವ ಸಮಸ್ಯೆ ಅದ ಹೇಳಿ? ಅವೇನು ಪ್ರಶ್ನೆ ಬಂದ್ ಕೇಳ್ಯಾವ ನಮಗ? ಒಂದ್ ನಾಯಿ ಬೆಕ್ಕ ಬಕ್ಕೆ ಬಂದ್ ಕೇಳ್ತದ ಹೆಂಗ್ ನಮಸ್ಕಾರ ಮಾಡ್ಬೇಕು? ಕೇಳ್ತಾವ ದನಗಳು? ಊಟ ಕೇಳ್ತಾವ, ಊಟ ನಿದ್ದಿ ಕೇಳ್ತಾವ.
ಸಂಸಾರಿಕ ಸಮಸ್ಯೆನೂ ಬಹಳ ಜನ ಕೇಳ್ಯಾರ. ಸಾಧಕರು ಯಾರು ಇಲ್ಲ ಅಂತ ನಾ ಅಂತೀನಿ. ಸಾಧಕರ ಬಹಳ ಕೊರತೆ ಇದೆ ಜಗತ್ತಲ್ಲಿ. ನೀನು ಸ್ವಲ್ಪ ಹೇಳಕ್ಕೂ ಚಾಲು ಮಾಡಿದ್ದೆ. ಹೌದಲ್ರಿ? ಧ್ಯಾನ ಮಾಡುವಾಗ ನೆಗೆಟಿವ್ ಥಿಂಕಿಂಗ್ ಯಾಕೆ ಬರ್ತಾವ? ಮನುಷ್ಯನೊಳಗೆ ವಿಚಾರ ಏನು ಬರ್ತಾವಲ್ಲ, ಒಂದು ನಿಮಿಷಕ್ಕೆ 10,000 ವಿಚಾರ ಬರ್ತಾವ. ಎಷ್ಟು? 10,000. ಇಷ್ಟೆಲ್ಲ ವಿಚಾರಗಳು ಮೆದುಳಿನ ಕೆಲಸೇ ಅದ. ವಿಚಾರ ನೀನ್ ನಿಲ್ಲಿಸ್ತಿ ಅಂದ್ರೂ ನಿಂದ್ರಂಗಿಲ್ಲ. ಬಹಳ ಮಜಾ ಅದು. ವಿಚಾರ ಎಲ್ಲಿ ಹೋಗ್ಲಿ, ಏನ ಮಾಡ್ಲಿ, ಈ ವಿಚಾರ ನಮ್ಮ ಕೆಲಸ ಮಾಡ್ಲಿಕ್ಕೆ ಹಸ್ತದ. ಸ್ವಲ್ಪ ಹೊತ್ತು ಶಾಂತವಾಗಿ ಕೂಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ರಿ ನಮಗ. ನೀವು ಕೂಡ್ತೀರಂದ್ರು ಕುಂಡ್ರಿಸ್ ಬಿಡಲ್ಲ ನಿಮಗ. ನಿಮ್ ಸಂಬಂಧಿಕರಿಗೆ ಕೂಡ್ಸಿ ಬರಂಗಿಲ್ಲ. ನಿಮ್ಗ ಕೈಯಾಗ ಒಂದಾವ್ದು ಅವನು ಕುಂಡ್ರಿಸ್ಬಿಡಲ್ಲ. ನೀವು ಫೋನ್ಗಳನ್ನು ಕುಂಡ್ರಿಸ್ಬಿಡ. ನೀವು ಕುಂಡ್ರಿಸ್ತೀರಂದ್ರು ಕುಂಡ್ರಿಸ್ಬಿಡಲ್ಲ. ನೀವು ವಿಮಾನದಾಗ ಇಡ್ಲಿಲ್ಲ ಅಂದ್ರೆ ನೋಡ್ರಿ, ಮತ್ತೆ ಬರ್ತಾವೆ ಪಟ್ಟೆ ಫೋನ್. ಇದ್ರ ಮುಂದಿನ ಜೀವನ ಇನ್ನೂ ಬಹಳ ಕಠಿಣ ಹಾಕೋಕ್ ಹೋಗೋದು. ಬಹಳ ಕಠಿಣ ಹಾಕೋಕ್ ಹೋಗೋದು. ಯಾವುದೇ ಕೆಲಸ ಮಾಡಬೇಕಾದ್ರ ಅದಕ್ಕ ಅಡೆತಡೆಗಳು ಇದ್ದದ್ದೇ ಅದಾವ. ಎಷ್ಟು ಶುಭ ಸಂಕಲ್ಪ ನೀವು ಮಾಡ್ತಿರಲ್ಲ, ಅದಕ್ಕ ಮತ್ತಿಷ್ಟು ಅಡ್ಡ ಬರುವಂತವು ಇರ್ತಾವ. ಅದರಾಗೆ ಇವು ವಿಚಾರ. ಫಸ್ಟ್ ನಾವು ನೋಡುದು ಧ್ಯಾನ ಅಂದ್ರೆ ಏನು. ಧ್ಯಾನ ಅಂದ್ರೆ ಏನು, ಇದು ಎಲ್ಲರೂ ನಮಗೆ ತಿಳಿದಿದ್ದು ಪಟ ಹೇಳ್ಬೇಕು. ಇವತ್ತಿನ ಸೆಷನ್ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಮಾಡಿ ಎಲ್ಲಾರು ಭಾಗಿಯಾಗ. ಪಟ್ ಹೇಳಿ. 1 ತಾಸು 1.5 ತಾಸು ಹೋದ್ರು ಹೋಗ್ಬೋದು. ನಡೀತದ. ಬಾಳ 1 ತಾಸು ನಡೀತದಲ್ಲ. ಯಾರು ಹೂನೇ ಪಟ್ 9 ಆಗೈತಿಲ್ಲ. ಸಿಗ್ನಲ್ ಕೊಡು. ನಾನು 1 ತಾಸು ಸಾಲಕ್ ಮತ್ತ ಸಿಗ್ನಲ್ ಕೊಡು. ಮತ್ ನಾನು ನೋಡ್ತಿದ್ದೆ. ಧ್ಯಾನ ಯಾರಿಗ್ ಪಕ್ಕ ತಿಳಿತದ, ಯಾರು ಹಂಬಲ್ದಿಂದ ಕೂತಾರ ಅವ್ರಿಗೆ ಪಕ್ಕ ತಿಳಿತದ ಧ್ಯಾನ ಅಂದ್ರೆ. ರಾಣಿ ಮಮ್ಮಿ ಹೇಳ ಧ್ಯಾನ ಅಂದ್ರೆ ಇದು ತಿಳಿದದ್ದು ಹೇಳ್ಬೇಕಾ? ನಾನ್ ನಗಲ್ಲ, ಏನು ಮಾಡಲ್ಲ. ಶಬಾಷ್. ಮನಸ್ಸು ಶಾಂತ ಆಗಿ ನೀನು ಧ್ಯಾನ ಅದಕ್ಕೆ ಹೇಳಿಲ್ಲ. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏನು ಮಾಡುವುದು? ಅದೆಲ್ಲ ಸರಿ. ಧ್ಯಾನ ಮಾಡುವಾಗ ಶಾಂತಿ ಸಿಗ್ತದ, ಮನಸ್ಸಿಗೆ ನೆಮ್ಮದಿ ಸಿಗ್ತದ. ನೀವು ಮನಸ್ಸು ಸ್ಥಿರವಾಗಿಟ್ಟುಕೊಳ್ಳೋದೇ ಧ್ಯಾನ. ಶಬಾಷ್. ಮನಸ್ಸು ಸ್ಥಿರವಾಗಬೇಕು, ಮನಸ್ಸು ಏಕಾಗ್ರವಾಗಬೇಕು. ಮುಂದೆ ಹೇಳ್ರಮ್ಮ, ಪಟ್ ತಿಳಿದದ್ದು ಹೇಳೋದು. ನೀವ್ ಯಾರೇ ಹೇಳಿ ನಾವು ಕ್ಲಾಪ್ಸೆ ಮಾಡೋದು. ತಪ್ಪು ಯಾವ್ದೋ ಅಲ್ಲ, ಎಲ್ಲಾರ್ದು ಕರೆಕ್ಟೇ ಇರ್ತದ. ಧ್ಯಾನ ಅಂದ್ರೆ ಏನು? ಒಳ್ಳೆ ಪಟ್ ಪರವಾಗಿಲ್ಲ. ಅವರು ಅದೇ ಹೇಳಿದ್ರು. ಅವರು ಸ್ಥಿರತೆ ಹೇಳಿದ್ರು, ನೀವ್ ಏಕಾಗ್ರತೆ. ನೀವ್ ಹೇಳ್ರಮ್ಮ. ಸಮಥಿಂಗ್ ಡಿಫ್ರೆಂಟ್ ಹೇಳೋಣ, ಕ್ಲಾಪ್ಸ್ ಮಾಡೋಣ. ಹೇಳಿ. ಧ್ಯಾನ ಅಂದ್ರೆ ಏನ್ ಮಾಡುವ ಅಂತ. ಕಣ್ಣು ಮುಚ್ಚಿ ಕೂತು ಏನ್ ಮಾಡುವುದು? ದೇವ್ರ ಧ್ಯಾನ. ಸಕ್ಕತ್ತಿಲ್ಲ. ಕೆಟ್ಟ ವಿಚಾರಗಳನ್ನ ಹೊರಗೆ ಹಾಕಿ ದೇವರಲ್ಲಿ ಮನಸ್ಸಿಡುವುದು ಧ್ಯಾನ. ಓಕೆ. ನೀವು ಲೇಟ್ ಆಗ್ತದ ಮತ್ತೆ. ಮನಸ್ಸು ಸ್ಥಿರವಾಗಿಟ್ಟುಕೊಳ್ಳೋದೈತ್ರಿ. ನೀವು ಅದೇ ಹೇಳಿದ್ರಿ, ಮನಸ್ಸು ಸ್ಥಿರವಾಗಿಟ್ಟುಕೊಳ್ಳೋದೇ ಧ್ಯಾನ. ಪರವಾಗಿಲ್ಲ. ಏಕಾಂತವಾಗಿ ಕುಂತ ಒಂದ ಕಡೆ ನಿರ್ದಿಷ್ಟ ಯೋಚನೆ ಮಾಡೋದು ಧ್ಯಾನ. ಏಕಾಂತದಲ್ಲಿ ಕೂತು ಒಂದೇ ವಿಚಾರದ ಮೇಲೆ ಫೋಕಸ್ ಮಾಡೋದು ಧ್ಯಾನ. ಪರವಾಗಿಲ್ಲ. ಸಂಖ್ಯೆ ಹೇಳ್ರಿ. ಏನ್ ಹೇಳ್ತೀರಿ?
ಇನ್ನೊಂದು ಹೇಳ್ರಿ ಮತ್ತೆ ಇನ್ನೊಮ್ಮೆ ಹೇಳ್ರಿ ನಾನು ಯಾವ ಫ್ಲಾಶ್ ಆಗೋದಿಲ್ಲ. ಹೇಳ್ರಿ ಅದದ್ದು ಹೇಳ್ರಿ. ಇನ್ನೊಂದು ಹೇಳ್ತೀನಿ ವಿಷಯ ನಿಮ್ಗೆ. ಇದೊಂದು ಕುಟುಂಬದ್ರೆ ಇದು ನಾವೆಲ್ಲೋ ಬಂದು ಗೊತ್ತಿಲ್ಲ. ನಾವೆಲ್ಲೋ ಹೋದಕ್ರ ಭಯ ಇರ್ತದೆ ನೋಡ್ಬೇಕಾದ್ರೆ. ನಮ್ಮ ಮನೆ ಒಳಗೆ ಇದ್ದಕ್ರ ಭಯ ಇರಂಗಿಲ್ಲ. ಏನಿರ್ತದ? ನಿಮ್ ಮನೆಗೆ ಎಷ್ಟು ಚಂದ ಹಾಡ್ತೀರಮ್ಮ ನೀವು. 4 ಮಂದಿಯಾಗ 1000 ಮಂದಿಯಾಗ ಹಿಂಗ ಸಭಾದಾಗ ಹಾಡಂದ್ರ ನಡಗಲು ಚಲೋ ಮನೆಗೆ ಎಷ್ಟು ಚಂದ ಮಾತು ಹೇಳ್ತೀರಿ ನೀವು. ಜ್ಞಾನ ಎಲ್ಲ ತಿಳುವಳಿಕೆ ಮಾತ 4 ಮಂದಿಯಾಗ ಹಂಗೆ ಆಗ್ತದ. ಇವ್ರು ಮತ್ತೊಬ್ರು ಅತ್ ಹಿಂಗ ಇಲ್ಲಿ ಬೇರೆ ಜಾಗನ ಬಂದ್ ಕೂತೀನೋ ಹಿಂಗ್ ಭಾವ ಬತ್ತಂದ್ರ ಅಂಜಿಕೆ ಬರತ್ತೆ. ಅದನ್ನು ಧೈರ್ಯ ಕಳ್ಕೊಳಕ್ಕೂ ಧ್ಯಾನ ಅದ. ಧ್ಯಾನದಿಂದ ಅದನ್ನೂ ಒಂದ್ ಲಾಭ ಅದ. ಪಟ್ಕನ ಹೇಳ್ರಿ. ನಾವ್ ಎಲ್ಲಾರ ಅಣ್ಣ ತಮ್ಮರಿಗೆ ಎಲ್ಲಾರ ಅಕ್ಕ ತಂಗಿಯರು. ಒಂದ್ ಕಡೆ ಫೋಕಸ್ ಮಾಡೋದೇ ಶಾಬಾಷ್. ಒಂದ್ ಕಡೆ ಫೋಕಸ್ ಮಾಡೋದೇ ಧ್ಯಾನ. ಸಂಖ್ಯೆ ಐತಿ. ನಿಮ್ ಒಳಗಿಂದ ಭಯ ಕಳಿಬೇಕತ್ ನಾ ಹಿಂಗ್ ಮಾಡಕತ್ತೀನ. ಎಲ್ಲರೂ ಫ್ರೀ ಆಗ್ರಿ, ಎಲ್ಲರೂ ಮಿಂಗಲ್ ಆಗ್ರಿ. ಭಯ ಏನಿಲ್ಲ. ಹೇಳ್ರಿ ಮತ್ತೆ ಧ್ಯಾನ ಈ ಹುಡುಗರು ಸರಿ ಬಿಡಲ್ಲ ನೋಡು. ಇವತ್ತು ಅವತ್ತು ಕೇಳ್ತೀನಿ ಹೇಳ್ರಿ. ನಾ ಹಿಂಗ ಯಾಕೆ ಕೇಳಕತ್ತೀನಿ ಅಂದ್ರೆ ಆ ಕುತೂಹಲ ಇನ್ನೂ ಕೆರಳಿಸ್ಲಕತ್ತೀನಿ ನಾ. ಕೇಳದಾಗಲು ಹೇಳಬಾರದು ಬ್ರಹ್ಮವಿದ್ಯೆಯ. ಈಗ ಇದು ಕೂಸ ಊಟಕ್ಕೆ ಬೇಡತ್ತಲ್ಲ, ತರ್ಪಡಿಸ್ಬೇಕದು. ಕೊಡ್ರಿ 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 ಅನ್ಬೇಕು. ಅವಾಗ ಬಾಯಾಗ ತುತ್ತ ಹಾಕ್ಬೇಕು. ಚಟ್ನಿ ರೊಟ್ಟಿನೇ ಹಾಕ್ಲಿ ಅಮೃತ ಮಾಡ್ಕೊಂತಿರ್ತಾನ. ನಿಮ್ ಒಳಗ ಕ್ಯೂರಿಯಾಸಿಟಿನೇ ಇಲ್ಲ. ನಾ ಹೇಳ್ಕೊತೇವೆ ಹೊಂಟಿನ. ಸಂಖ್ಯೆ ಶಾಂತವಾಗಿ ಒಂದ್ ಕಡೆ ಕೊಂಡೋದ. ಶಾಂತವಾಗಿ ಒಂದ್ ಕಡೆ ಕೊಡುವುದೇ ಧ್ಯಾನ. ನೀ ಹೇಳ ತಿಳಿದಿದ್ದ ಹೇಳ್ರಿ. ಪಟ್ ಪಟ್ ಪಟ್ನೆ ಲೇಟ್ ಆತ. ನಿಮ್ಮಿಂದ ಲೇಟ್ ಆತ. ಹೇಳಪ್ಪಿ ಧ್ಯಾನ ಅಂದ್ರೆ ಏನು? ಚುರುಕಿರ್ಬೇಕು ಯಾವಾಗಲೂ. ತಿಳಿದಿದ್ದೆ ಹೇಳು. ನಾವೇನ್ ನಗ್ತೀವನು? ನಗಲ್ಲ. ಅಭ್ಯಾಸ ಮಾಡೋದು ಧ್ಯಾನ. ಶಾಬಾಷ್. ಅದು ಬರೋಬರಿ ಅದ. ಮತ್ತ ಅಭ್ಯಾಸ ಮಾಡೋದು ಧ್ಯಾನ. ಅಲ್ಲಿ ಧ್ಯಾನ ಇರ್ಬೇಕಾಗ್ತದ. ನೀ ಹೇಳ್ತಿ ನೀ ಹೇಳ್ತಿ ಹೇಳು. ಇದು ಹ್ಯಾಂಗದ ಹೇಳ್ತೀನಿ ಕೇಳಿ. ಧ್ಯಾನದು ಹಲವಾರು ಜನರು ಹಲವಾರು ರೀತಿಯಿಂದ ವ್ಯಾಖ್ಯೆಗಳು ಮಾಡಿದ್ದಾರೆ. ಒಂದು ಊರಿಗೆ ಹೋಗ್ಲಿಕ್ಕ ಒಂದೇ ದಾರಿ ಇಲ್ಲ. ಎಲ್ಲ ರೀತಿಯಿಂದ ಹೋಗ್ಬೋದು ನಾವು. ಒಂದು ಸಸಾರ ಹಾದಿ ಅದ, ಒಂದು ಕಠಿಣ ಹಾದಿ ಅದ, ಒಂದು ಹಾದಿಯಾಗ ಮುಳ್ಳು ಬಾಳ ಅದಾವ, ಒಂದು ಹಾದಿ ಅಡವ್ಯಾಂದೆ ಹೋಗ್ತದ, ಒಂದ್ ಕಡೆ ಸಿಮೆಂಟ್ ಇದು ಮಾಡ್ಯಾರ, ಡಂಬರ್ ರಸ್ತೆ ಅದ. ಹೌದಲ್ರಿ? ಹಂಗ ಧ್ಯಾನ ಅಂದ್ರೆ ಏನು? ನಿಮ್ದು ಎಲ್ಲಾರ್ದು ಬರೋಬರಿ ಅದ. ಒಬ್ರು ಮನಸ್ಸು ಸ್ಥಿರವಾಗಿರ್ಬೇಕಂತ ಹೇಳಿದ್ರು, ಒಬ್ರು ಮನಸ್ಸು ಏಕಾಗ್ರ ಇರ್ಬೇಕಂತ ಹೇಳಿದ್ರು, ಶಾಂತವಾಗಿ ಕೊಡುದು ಇವ್ರ ಧ್ಯಾನ ಅಂತ ಹೇಳಿದ್ರು. ಆಚಾರ್ಯ ರವಿಶಂಕರ್ ಅವ್ರ ಹೆಸರು ಕೇಳಿದ್ರಿ? ರವಿಶಂಕರ್ ಅವ್ರು ಹೇಳ್ತಾರ ಆರ್ಟ್ ಆಫ್ ಲಿವಿಂಗ್ ಅಂತ ಒಂದು ಫೌಂಡೇಶನ್ ಮಾಡಿದ್ರು. ಸುದರ್ಶನ್ ಕ್ರಿಯಾ ಅಂತ ಅವ್ರು ಹೇಳಿದ್ರು ಧ್ಯಾನದ ಬಗ್ಗೆ. ಋಷಿ ಪ್ರಭಾಕರ ಆರೈಸುವಿಕೆ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ಗುರುಜಿ ಅವರು ಹೇಳಿದ್ರು. ಶೂನ್ಯ ಅವಸ್ಥಾನೆ ಧ್ಯಾನ ಅಂತ ಅವ್ರು ಹೇಳ್ತಾರ. ದ ಸೈನ್ಸ್ ಆಫ್ ನಾನ್ ಡೂಯಿಂಗ್, ಏನನ್ನೂ ಮಾಡಲಾರದೆ ಶಾಂತವಾಗಿ ಕೊಡುವುದೇ ಧ್ಯಾನ ಅಂತ ಅವ್ರು ಹೇಳ್ತಾರ. ಹೌದಾ? ಹಲವಾರು ರೀತಿಯಿಂದ ಹೇಳಬಹುದು ಧ್ಯಾನ ಅಂದರೇನು. ಧ್ಯಾನದ ಸಾದಾ ನಿಮಗೆ ಉದಾಹರಣೆ ಕೊಡ್ತೀನಿ. ನೆನಪು ಉಳ್ಯಾಂಗ ನಿಮಗೆ ಉತ್ತರ ಕೊಡ್ತೀನೋ. ನೆನಪು ಉಳ್ಯಾಂಗ ಒಂದು ವ್ಯಾಖ್ಯೆ ಹೇಳ್ತೀನೋ. ಧ್ಯಾನ ಅಂದ್ರ ಲಕ್ಷ್ಯ. ಧ್ಯಾನ ಅಂದ್ರೆ ಏನು? ಎಲ್ಲಿದೆ ನಿನ್ ಲಕ್ಷ್ಯ? ಎಲ್ಲಿದೆ ನಿನ್ ಧ್ಯಾನ? ಹುಡುಗರು ಶಾಲ್ಯಾಗ ಮಾಸ್ತರ್ ಏನ್ ಮಾಡತ್ತಾನ? ಹುಡುಗರು ಲಕ್ಷ್ಯ ಇಲ್ಲ ಅಂದ್ರ ಅವ ಪಾಠ ಹೇಳ್ತಿರ್ತಾನ. ಈ ಹುಡುಗರು ಕಿಡಿಕ್ಯಾಂದ ಹೈಸಿಲ್ರಿ ಅವ್ನು ನೋಡ್ತಿರ್ತಾವ, ಏನು ಹಾಕಿ ಪಕ್ಕಿ ನೋಡ್ತಿರ್ತಾವ. ಮಾಸ್ತರ್ ಚಾಕ್ ಪೀಸ್ ಹೊಡಿತಾನ. ಎಲ್ಲಿದೆ ನಿನ್ ಧ್ಯಾನ? ಎಷ್ಟು ಸಾದಾದ್ರಿ ಇದು, ತೆಲೆಗೆ ಒಳಗಿಲ್ಲ. ಧ್ಯಾನ ಅಂದ್ರೆ ಏನು? ಲಕ್ಷ್ಯ. ಧ್ಯಾನ ಅಂದ್ರ ಲಕ್ಷ್ಯ. ಈ ಲಕ್ಷ್ಯ ಏನದಲ್ಲ, ಇದು ಪಾರ್ಸ್ ಇದ್ದಂಗ ಅದ. ಇಲ್ಲಿ ಅದ ಅನ್ನೋದ್ರಾಗ ಅಲ್ಲಿ ಅದ, ಅಲ್ಲಿ ಅದ ಅನ್ನೋದ್ರಾಗ ಇಲ್ಲಿ ಅದ ಲಕ್ಷ್ಯ. ಮುಂಜಾನೆ ಹೇಳ್ತೀರಿ ನೀವು, ಅವಾಗ ಹಿಡಿದ ಲಕ್ಷ್ಯವನ್ನ ಬಳಸಾಕತ್ತೀರಿ. ಎದ್ರುಪ್ಲೆ ಎದ್ದಾನ ಹಿಡ್ದ ಮಲಗೋತನ ಇದು ಬಳಸಾಕತ್ತೀರಿ ನೀವು. ಏನು? ಲಕ್ಷ್ಯ. ಧ್ಯಾನ. ಹಲ್ ತಿಳ್ಕೊಳಕತ್ತೀರಿ, ಬ್ರಷ್ ತಗೊಂಡಿರಿ, ಎಟ್ಟ ಪೆಸ್ಟ್ ತಗೋಬೇಕು, ಧ್ಯಾನ. ಅಲ್ಲಿ ಧ್ಯಾನ ಇರ್ಬೇಕು. ಓಕೆ? ತಿಕ್ಕೊಳಕತ್ತೀರಿ ಬಾಯ ಹಾಕೊಂಡು, ಧ್ಯಾನ ಇರ್ಬೇಕು, ಬಾಯಾಗೆ ಹೋಗ್ಬೇಕು ಅನ್ನೋದು. ಏನು ಮುಗುನಾಗ ಹೋಗ್ತದ? ಮುಗುನಾಗ ಹೋಗ್ತಿತ್ತಂದ್ರ ಅಲ್ಲಿ ಲಕ್ಷ್ಯ ಇಲ್ಲ ಅಂತ.
ಬಾಯಿಗೆ ಹಾಕೋತೀವಿ. ಚಾ ಮಾಡ್ಲಿಕ್ಕೆ ಕೂತೀರಿ, ಅಲ್ಲೂ ಲಕ್ಷ ಬೇಕು. ಲಕ್ಷ ಇದ್ರೆ ಚಾ ಚಲೋ ಆಗ್ತದ. ಚಾ ಕುಡಿಯೋರು ಯಾರದಾರ? ಡಯಾಬಿಟಿಸ್ ದವ್ರ ಅದಾರೇನು? ಸಕ್ರಿ ಹಾಕಬೇಕು ಹಾಕಬಾರ್ದು, ಯಾರಿಗೆ ಎಷ್ಟು ಸಕ್ರಿ ಹಾಕ್ಬೇಕು? ಒಬ್ರಿಗೆ ಒಂದೇ ಚಮಚ ಬೇಕು, ಇನ್ನೊಬ್ರಿಗೆ 2 ಚಮಚ ಬೇಕು. ಧ್ಯಾನ ಬೇಕೋ ಬೇಡ? ಯಾವಕ್ಕೆ ಹೆಣ್ಮಗಳು ಧ್ಯಾನ ಚೊಕ್ಕದ ಅವಳ ಕೆಲಸ ಬಹಳ ಸುಂದರ ಆಗ್ತಾವ. ಈಗ ನಾವ್ ಕೆಲವೊಂದ್ ಜಾಗ ನೋಡ್ತಿರ್ತೀನಿ, ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಚಾಲು ಇಡ್ತಾರ, ಹೋಗ್ಬಿಡ್ತಾರ. ಹೌದಾ ಮಮ್ಮಿ? ಹಾಲು ಕಾಸ್ಲಿಕ್ಕೆ ಇಡ್ತಾರ, ಹೋಗ್ಬಿಡ್ತಾರ. ಅದು ಸುಟ್ಟು ಬೂದಿ ಕರ್ಕಾಲು ಯವ್ವ ಹಾಲು ಇಟ್ಟಿದಿಲ್ಲ ಮತ್ತೆ ಹೊಡಿವ ಅಂದ್ರೆ ಲಕ್ಷ ಉಳಿವಾಲ್ತಂತ ಕೆಲಸ. ನಾನು ಲಕ್ಷದೊಳಗೆ ಏನೇನೋ ಬರಾಕತ್ತದ ಅಂತ ಅದರ ಅರ್ಥ. ದುಃಖ, ಚಿಂತೆ, ಏನೇನೋ ವಿಚಾರಗಳು. ಯಾವಾಗ ನಿಮ್ಮ ಮನಸ್ಸು ಸ್ಥಿರ ಇರುವುದಿಲ್ಲ, ಏನ್ರಿ ದುಃಖದ ಘಟನೆ ಆಗಿರ್ತದ, ಅಳಗ ನೋಡ್ರಿ ನಿಮ್ ಕೈದ ಕೆಲಸನೇ ಸರಿಯಾಗಲ್ಲ. ನೆನಪಿನ ಶಕ್ತಿ ಕಡಿಮೆ ಆದ್ರೂ ಹೋಗಾಯ್ತದ. ನೆನಪಿನ ಶಕ್ತಿನೂ ಅದರಿಂದ ಕಡಿಮೆ ಆಗ್ತದ. ಏನೋ ತಲೆಯಾಗ ಹಾಕೊಂಡ್ರಿ ನೀವು. ವಿಚಾರ ಅತ್ಯಂತ ಮಹತ್ವದ, ನೆನಪಿಡ್ರಿ ನೀವು. ಧ್ಯಾನದಾಗ ವಿಚಾರ ಬರಬಾರ್ದು ಅಂತ ಹೇಳ್ತಾರ. ವಿಚಾರ ಇಲ್ಲದೆ ಬದುಕಕ್ಕೆ ಬರೋದಿಲ್ಲ. ಇಲ್ಲಿ ಬರ್ಬೇಕಾದ್ರೂ ವಿಚಾರ ಬೇಕು, ಎಲ್ಲದಕ್ಕೂ ವಿಚಾರ ಬೇಕು. ಒಳ್ಳೆ ಕೆಲಸ ಮಾಡಕ್ಕೂ ವಿಚಾರ ಬೇಕು, ಕೆಟ್ಟ ಕೆಲಸ ಮಾಡಕ್ಕೂ ವಿಚಾರ ಬೇಕು. ವಿಚಾರ ಇಲ್ಲದೆ ಏನು ಮಾಡಕ್ಕೆ ಬರುವುದಿಲ್ಲ. ಕೆಲಸ ಮಾಡುವಂತ ಪ್ರೇರಕ ಶಕ್ತಿ ಯಾವುದು? ವಿಚಾರ. ವಿಚಾರ ಅಂದ್ರ ಪೆನ್ ಇದ್ದಂಗ. ವಿಚಾರ ಅಂದ್ರೆ ಏನು? ಪೆನ್ನ. ಈ ಹುಡುಗನ ಪೆನ್ ಕೊಟ್ಟಿನ ಎದಿ ಮೇಲೆ ಬರಿಬೇಕವ, ನೋಟ್ ಬುಕ್ದಾಗ ಬರಿಬೇಕು. ಪೆನ್ ಕೊಟ್ಟಿನು, ಪೆನ್ ಬ್ಯಾಳ ಚಲೋ ಅಂತ ಗಾಡಿ ಮೇಲೆ ಬರೋದ, ನೆಲದ ಮೇಲೆ ಬರೋದ. ಮತ್ ನಿಮಗ್ ವಿಚಾರ ಕೊಟ್ಟಾನ ಪರಮಾತ್ಮ. ವಿಚಾರ ಅಂದ್ರೆ ಒಂದು ಪೆನ್ ಅದ, ಚಲೋ ಬಳಸಲ್ಲ ಅದಕ್ಕ. ಈ ಮನಸ್ಸು, ಈ ವಿಚಾರ ನೀವು ಕೆಟ್ಟದಕ್ಕ ಬಳಸಾಕತ್ರಿ ಅಂದ್ರ ಪೆನ್ ಬಹಳ ದಿವಸ ತಾಳ್ತದ, ನೆಲದ ಮೇಲೆ ಬರದ್ರ. ಸೇಮ್ ಹಂಗೆ ನೋಡ್ರಿ, ಈ ವಿಚಾರ ಅನ್ನುವ ಪೆನ್ನ ನೀವ್ ಹೆಂಗ ಬೇಕಾದ್ರೆ ಬಳಸಾಕತ್ರಿ. ವಿಚಾರ ಮಾಡ್ಲಕ್ಕ ದೇವ್ರು ನಿಮಗ್ ಕೊಟ್ಟ ಅಂದ್ರ ಸುಮ್ಮನೆ ಏನ್ ವಿಚಾರ ಮಾಡ್ಕೊಂಡ್ರು ಹುಚ್ಚರಂಗ. ನಾವ್ ಅದೇ ಮಾಡಕತ್ತಿದೀವಿ. ಯಾವ ಟೈಮ್ದಾಗ ಬರಿಬೇಕಾಗ್ಯದ ನೋಟ್ಬುಕ್ದಾಗ ಅವಾಗೇ ಪೆನ್ ಹೊರಗೆ ತೆಗಿರೋದಕ್ಕ. ಉಳ್ಕಿದ ಟೈಮ್ದಾಗ ಮುಚ್ಚಿಡ್ರಿ, ಕೆಲಸ ಇಲ್ದಾಕ್ರ. ನೀವ್ ಹಂಗ ಮಾಡಂಗಿಲ್ಲ. ಸುಮ್ಮನೆ ಕೂತುಳಿ ವಿಚಾರ ಮಾಡಕತ್ತೀವಿ, ನಮ್ಮ ಸಂಬಂಧ ಇಲ್ಲ. ಕೆಲಸ ಮಾಡೋತ್ನಾಗ ವಿಚಾರ ಬೇಕು, ಉಳ್ಕಿದ ಟೈಮ್ದಾಗ ವಿಚಾರ ಬೇಕಾಗಿಲ್ಲ. ಸುಮ್ಮನೆ ಕೂತಾಕ್ರ ಕೆಲವ್ರು ವಿಚಾರ ಮಾಡ್ತಿರ್ತಾರ ನೋಡ್ರಿ. ಏನ್ ನನ್ನ ಜೀವನ, ನಾ ಸಣ್ಣಕ್ಕಿದ್ದ ಚಂದ ಇತ್ತು, ಸಾಲಿಗೆ ನಾ ಹೋಗ್ತಿದ್ದ, ಏನು ಚಿಂತಿದ್ದಿದ್ದಿಲ್ಲ, ಎಷ್ಟು ಚಂದ ಇತ್ತು. ಸಾಲಿಗೆ ಹೋಗೋತ್ನಾಗ ಒಂದು ನಾಯಿ ಕಡ್ದಿತ್ತು, ನಾಯಿ ಕಡೆನ ಮುಂದೆ ದವಾಖಾನೆ ಕರ್ಕೊಂಡು ಹೋದ್ರು, ದವಾಖಾನ್ಯಾಗ ಹಿಂಗಾಯ್ತು. ಏನೇನೋ ವಿಚಾರ. ಸಂಬಂಧ ಸೂತ್ರ ಅದ ಇಲ್ಲಿ? ಆ ವಿಚಾರದ ಸಂಬಂಧ ಸೂತ್ರನೇ ಇಲ್ಲ. ಸುಮ್ನೆ ಏನೇನೋ ವಿಚಾರ ಮಾಡ್ಲಕತ್ತೀರಿ ಅಂದ್ರೆ ಇದ್ರ ಅರ್ಥ ಪ್ಯಾನ್ ತಗೊಂಡು ನೆಲದ ಮೇಲೆ ಬರ್ಲಿಕ್ಕತ್ತೀರಿ ನೀವು. ತಿಳಿತದ? ಧ್ಯಾನ ಅಂದ್ರ ಏನು? ಲಕ್ಷ್ಯ. ಈಗ ಈ ಲಕ್ಷ್ಯ ಏನದಲ್ಲ, ಈ ಲಕ್ಷ್ಯ ನೀವು ಎಲ್ಲಿ ಬಳಸ್ತಿರಲ್ಲ, ನೀವು ಲಕ್ಷ್ಯ ಎಲ್ಲಿ ಬಳಸ್ತಿರಲ್ಲ, ನಿಮ್ ಜೀವನದಲ್ಲಿ ಪರಿಣಾಮ ಬರಕ್ ಚಲೋ ಆಗ್ತಾವ. ನಿಮ್ಮ ಲಕ್ಷ್ಯ ನೀವು ಎಲ್ಲಿ ಬಳಸ್ತೀರಿ, ಆಯಾ ಪರಿಣಾಮಗಳು ನಿಮ್ ಜೀವನದಾಗ ಬರಕ್ ಚಲೋ ಆಗ್ತಾವ. ಹೆಂಗಪ್ಪ, ಹೆಂಗ್ ಹೇಳ್ತೀನಿ. ಲಕ್ಷ್ಯ ಬಳಸೋದ್ರಿಂದ ನಿಮ್ ಜೀವನದಾಗ ಹೆಂಗ್ ಪರಿಣಾಮ ಬರ್ತಾವ? ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಆ ಮೂಲ್ಯಾಗ ಹೊಲಸರಾಡಿ ಇಟ್ಟಾರ, ಈ ಮೂಲ್ಯಾಗ ಹೂಗಳು ಇಟ್ಟಾರ. ಎಲ್ಲಾ ತರದ ತಿಪ್ಪಿ ಕಸ ಆ ಮೂಲ್ಯಾಗ ಇಟ್ಟಾರ, ಇಲ್ಲಿ ಎಲ್ಲಾ ತರದ ಹೂವುಗಳನ್ನ ಇಟ್ಟಾರ. ಯಾವಾಗ ಅದಕ್ಕೆ ನೋಡ್ತೀರಿ ನೀವು, ಇಲ್ಲಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗ. ಒಂದ್ ದೊಡ್ಡ ಹಾಲ್ ಅದ, ಏನದ? 6 ಲಕ್ಷ ಕೊಟ್ಟು ಕೇಳ್ರಿ. ಇದು ಯಾವ ಗ್ರಂಥನಾಗೂ ಸಿಗಲ್ಲ, ಇದು ಎಲ್ಲಿ ಸಿಗಲ್ಲ. ಸುಮ್ನೆ ನಾವು ಧ್ಯಾನ ಕೂತಕ್ರ ನಮ್ಗೆ ಹೊಡೆದಿದ್ದು. ಹೆಂಗ ಇವರು ಶಿವರಾಜ್ ಅವರು ಅದಾರಲ್ಲ, ಅವರು ಯಾವ ಗ್ರಂಥದ ಅಂತ ಹೇಳಂಗಿಲ್ಲ. ಸುಮ್ನೆ ಒಳಗ ಏನು ಹೊಳಿತದ. ನಿಮಗೆ ಹೇಳ್ತೀನಿ, ಪರಮಾತ್ಮ ನಿಮಗೆಲ್ಲರಿಗೂ ಕೊಡ್ತಿರ್ತಾನೆ ಅದು ವಿಚಾರ, ಅದು ಜ್ಞಾನ. ನೀವು ಆ ಕಡೆ ಲಕ್ಷ್ಯ ಇಲ್ಲ, ನಿಮ್ದು ಆ ಕಡೆ ಅಷ್ಟೇ. ನೀವು ಆ ಗ್ರಂಥ ನಂದು ಈ ಗ್ರಂಥ ನಂದು ಓದ್ತಿರಿ, ಖರೆ ನಿಮ್ಮೊಳಗೆ ಒಬ್ಬ ಭಗವಂತ ಕೂತಾನ, ಅವನೇ ಹೇಳಕತ್ತ ನಿಮ್ ಒಳಗ್ ಕೂತು. ಖರೆ ಕೇಳುವಂತ ತಾಳ್ಮೆ ಇಲ್ಲ ನಮಗ. ಗ್ರಂಥಗಳು ಯಾರು ಬರೆದ್ರು? ಋಷಿ ಮುನಿಗಳು ಬರೆದ್ರು. ಅವ್ರಿಗೆ ಒಳಗ್ ಹೊಳದಕ್ರೆ ಬರೆದಿರ್ಬೇಕಲ್ಲ. ಮೊದ್ಲು ಒಳಗ್ ಹೊಳದ ಮನಸ್ನಾಗ, ಅವಾಗ ಅವ್ರು ಬರೆದಿಟ್ಟಾರ. ನಿಜವಾದ ಜ್ಞಾನ ಎಲ್ಲಿದ? ನಿಮ್ ಒಳಗೆ ಅದರಿ. ನಿಜವಾದ ಜ್ಞಾನ ನಿಮ್ ಒಳಗೆ ಅದ.
ಸುಮ್ನೆ ಶಾಂತ ಕೂತಕ್ರು ನಿಮ್ಗೆ ಹೊಳಿಲಿಕ್ಕೆ ಚಾಲು ಆಗ್ತದ ಇದು. ಒಂದೇ ಶಾಂತ ಕೂತಕ್ರ ತಲೆಗೆಲ್ಲ ಬೆಳಕು ಬಿತ್ತಿದು. ಧ್ಯಾನ ಅಂದ್ರೆ ಹಿಂಗದ ಏನು. ಈಗ ಉಳ್ಕಿದ ಸ್ವಾಮಿಗಳಿಗೆ ನೀವು ಯಾರ್ಯಾರು ಕೇಳ್ಕೊತ ಹೋರಿ, ಅವರೆಲ್ಲ ಬೇರೆ ಬೇರೆ ಬಹಳ ತರ ಹೇಳ್ತಾರ. ನಾಮಸ್ಮರಣೆ ಮಾಡೋದು ಧ್ಯಾನ ಅಂತ ಹೇಳ್ತಾರ. ಈಗ ನೀವೆಲ್ಲ ಉತ್ತರ ಕೊಟ್ಟಿರಲ್ಲ, ಅದೇ ಹೇಳ್ತಾರ. ಅದೆಲ್ಲೆಲ್ಲೂ ಕೇಳಿದ್ದೀನಿ ಹೇಳಿದ್ರಿ ಧ್ಯಾನ ಅಂದ್ರೆ ಹಿಂಗಂತ ಹೇಳಿ. ಆದ್ರೆ ನಾವು ಒಂದ್ ಜಗನ ಶಾಂತವಾಗಿ ಕೂತಕ್ರ ನಂಗೆ ತಲೆಗಿದ್ದು ಬೆಳಕಬೇಕು. ಒಂದ್ ದೊಡ್ಡ ಹಾಲ್ ಅದ, ಹಾಲ್ದಾಗ ಕತ್ತಲದ. ಹಾಲ್ದಾಗ ಏನದ ಕತ್ತಲು, ಪೂರ್ತಿ ಕತ್ತಲ. ನಿಮ್ ಕೈಗೆ ಬ್ಯಾಟ್ರಿ ಕೊಟ್ಟನ, ಸಂಕೇತ ಅವ್ರ ಕೈಗೆ ಬ್ಯಾಟ್ರಿ ಕೊಟ್ಟ. ಒಳಗೆ ಏನದ ನೋಡಿ ಹೇಳ್ಬೇಕು. ಪೂರ್ತಿ ಒಳಗೆ ಏನದ ಬ್ಯಾಟ್ರಿ ತಗೊಂಡ್ ಸಂಕೇತ ಒಳಗೆ ಬಂದ. ಆ ಮೂಲ್ಯಾಗ ಮೊದಲು ಹಿಚಕದ ಫ್ಲಾಶ್ ಹಿಂಗೆ ಕ್ಲಿಕ್ ಮಾಡ್ದ. ಅಲ್ಲಿ ಏನ್ ಕಾಣಿಸ್ತಾವೀಗ ರಾಡ್ಯದಲ್ಲಿ, ಹೊಲಸದಲ್ಲಿ. ಅಲ್ಲಿ ಯಾವಾಗ ಅದು ಬೆಳಕು ಬಿತ್ತು, ಬೆಳಕು ಬಿತ್ತ ತಕ್ಷಣ ಅವನಿಗೆ ಏನಾರು ಆಯ್ತು, ಹೊಲಸು ಕಾಣಿಸ್ತು. ಫ್ಲಾಶ್ ಮಾಡ್ಲಿಲ್ಲ, ಅಲ್ಲಿ ತನಕ ಕಾಣುತ್ತೇನು? ಅದು ಫ್ಲಾಶ್ ಬಿದ್ದಕ್ರೆ ಕಾಣಿಸ್ತಲ್ಲ. ಹಂಗೆ ನೋಡ್ರಿ ಧ್ಯಾನ. ಯಾವಾಗ ನಿಮ್ಮ ಧ್ಯಾನ ಯಾವುದೇ ಒಂದು ಒಳ್ಳೆ ವಿಚಾರ ಕೆಟ್ಟ ವಿಚಾರ ಅದ್ರ ಕಡೆ ಫೋಕಸ್ ಆದಕ್ರೆ ಗುರ್ತಾಗ್ತದ ವಿಷಯ. ಆ ಕಡೆ ಫೋಕಸ್ಸೇ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಇವತ್ತಿರ್ಲ ನನ್ ಧ್ಯಾನದಾಗೆ ಬರ್ಲಿಲ್ಲ ನೋಡು, ನನ್ ಲಕ್ಷ್ಯ ಇರ್ಲಿಲ್ಲ ನೋಡು, ಎಲ್ಲೋ ತಿರ್ಗಾಡ್ಕೋತ ಹೊಂಟಿರ್ತೀರಿ, ಮುಂದಿನ ಗೆಳತಿ ಬರ್ತಿರ್ತಾಳ, ನಿಮ್ ತಲೆಯಾಗ ನಿಮ್ಮ ಧ್ಯಾನ ಎಲ್ಲೆಲ್ಲೂ ಅದ. ಆ ಗೆಳತಿ ಮುಂದಿಂದೇ ಹಾಯ್ಲಿಕ್ಕತ್ತಾಳ, ಕಣ್ಣು ನೋಡಕತ್ತಾವ, ಅಂದ್ರೂ ನೀವ್ ಆಕಿಗೆ ಮಾತಾಡ್ಸಲ್ಲ. ಯಾಕ? ನಿಮ್ ಧ್ಯಾನ ಬೇರೆ ಕಡೆ ಅದ, ಧ್ಯಾನ ಅಲ್ಲೇ ಇಲ್ಲ. ತಲೆಗೆ ಏನೋ ವಿಚಾರ ಹೊಳಿಲಿಕ್ಕತ್ತಾವ, ಮತ್ ಹೋಗಿ ನೀವು ಕ್ಷಮೆ ಕೇಳ್ತೀರಿ ಆಕಿಗೆ. ನನ್ ತಲೆಗೆ ಒಂದೇನೋ ಬೇರೆ ವಿಚಾರ ಓಡ್ಲಕತ್ತಿತ್ತು, ಅದಕ್ಕೆ ನಾನು ನಿನಗ ಮಾತಾಡಿಸ್ಲಿಲ್ಲ. ಆಕೆ ವಿಚಾರ ಏನೋ ತಿಳ್ಕೊಂಡ್ಲು, ಎರಡು ಸಾಕು ಬಂದದಕ್ಕೆ ತಿಳ್ತ. ನಾ ಹೇಳೋದು ಧ್ಯಾನ ಅಂದ್ರೆ ಏನು? ಫೋಕಸ್. ಹೇಳೋದು ಹೇಳಿದ್ರಲ್ಲ, ಫ್ಲಾಶ್ ಹೊಡೆಯೋದು. ಸಂಕೇತ ಫ್ಲಾಶ್ ಹೊಡೆದ, ಅಲ್ಲಿ ಅವನಿಗೇನ್ ಕಾಣಿಸ್ತು? ಹೊಲಸು ಕಾಣಿಸ್ತು. ಹೊಲಸದ ಮೇಲೆ ಯಾವಾಗ ಈ ಒಂದು ಬೆಳಕು ಹೋಗಿ, ಬ್ಯಾಟ್ರಿ ಬೆಳಕು ಹೋಗಿ ಅಲ್ಲಿ ಬಿತ್ತು, ಹೊಲಸು ಕಾಣಿಸನ ಹೆಂಗ ಅನಿಸ್ತು? ಸಂಕೇತ ಖುಷಿ ಆಯ್ತ ನಿಂಗ? ಎಷ್ಟು ಚಂದ ಹೊಲಸದ ಅನಿಸ್ತೇನೋ? ಏನ್ ಅನಿಸ್ತು? ತೂ ಹೊಲಸ. ಸ್ವಲ್ಪ ಹೊತ್ತು ಕೂಡು ಸಂಕೇತ ಅಂದ್ರೆ ಕೂಡ್ತೀರ ನೀವಲ್ಲಿ? ಯಾವಾಗೊಮ್ಮೆ ಎದ್ದು ಹೋಗ್ಲಿಪ್ಪ ಹೊಲಸ, ಜಿಗುಪ್ಸೆ, ಅಸಹ್ಯತನ, ಹೊಲಸು ನೋಡೋಣ. ಕೆಲವ್ರು ಮೈ ನಡಗುತ್ತದ, ಕೆಲವ್ರು ಹುಣ್ಣು ಸಹಿತ ಬರ್ತಾವ ಅಂತ ಹೇಳ್ತಾರ. ಹೆಸ್ಕೊಂಡ ಅಂತಂತೀವ್ ನಾವು. ಪರಿಣಾಮ ಆಯ್ತು ಇಲ್ಲೋ? ನೀವು ಬೆಳಕ ಬಿದ್ದ ತಕ್ಷಣ ಆ ಬೆಳಕ ಏನ್ ತಗೊಂಬತ್ತು? ಕೆಟ್ಟ ತಗೊಂಬತ್ತು. ಹೊಲಸದ ಕಡೆ ಬೆಳಕ ಬಿತ್ತು. ಆ ಬೆಳಕಿನ ಕೆಲಸ ಒಂದೇ ಅದ, ಜ್ಞಾನ ಮಾಡಿಕೊಡ್ಬೋದು. ಅಲ್ಲಿ ಹಿಂಗೈತೆ ಅಂತ ಹೇಳ್ತದ ಅಷ್ಟೇ. ಅದು ಹೇಳದ ಬಳಿಕ ನಿಮ್ಮ ಅದ್ರ ಪರಿಣಾಮ ಆಯ್ತು ಮನಸ್ಸಿನ ಮೇಲೆ. ಓಕೆ, ಇದಕ್ಕ ನಂಬತಿರಲ್ಲ? ಈಗ ಈ ಮೂಲಿ ಕಡೆ ಬಂದ, ಈ ಕಡೆ ಯಾವ ಬ್ಯಾಟ್ರಿ ಕತ್ಲದ, ಈ ಕಡೆ ಯಾವಾಗ ಬ್ಯಾಟ್ರಿ ಹೆಚ್ಚಕದ, ಅವಾಗ ಏನ್ ಕಾಣಿಸ್ತು? ಹೂ ಕಾಣಿಸ್ತಾನ. ಹೆಂಗ ಅನಿಸ್ತು? ಎಷ್ಟ್ ಚಂದ ಅದ. ಮೊದಲೇ ಇಲ್ಲಿ ಕಾಣಿಸ್ಬೇಕಾಗಿತ್ತಲ್ಲ. ಇಲ್ಲಿ ಕೂಡಂದ್ರೆ ಬೆಳತಾನ ಕೊಡ್ತಾನ ಅವನು. ಮನಸ್ಸ ಸುವಾಸಿತ ಆಗ್ತದ, ಮನಸ್ಸು ಸುಗಂಧಿತ ಆಗ್ತದ, ಮನಸ್ಸಿನಾಗ ಒಂದು ಹುರುಪ ಬರ್ತದ. ಹೂವು ನೋಡೋಣ, ಹೂವಿನಂಗೆ ಆಗೋಗ್ತದ ಮನಸ್ಸ. ಹೌದಲ್ಲ? ಇಲ್ಲಿ ಗುಡ್ ಫೀಲಿಂಗ್ ಆಯ್ತು, ಅಲ್ಲಿ ಬ್ಯಾಡ್ ಫೀಲಿಂಗ್ ಆಯ್ತು. ಕರೆಕ್ಟಾ? ಈ ಜಗತ್ತು ಒಂದು ಹಾಲ್ ಇದ್ದಂಗ. ಈ ಜಗತ್ತೇನದ? ಹಾಲ್ ಅದ. ನೋಡ್ರ, ಎಲ್ಲ ಹೋಲಿಸ್ತೇವೆ ನೋಡ್ರಿ. ಜಗತ್ತೇ ಒಂದು ಹಾಲ್ ಅದ. ಇದ್ರಾಗ ಸಂಕೇತ ಬ್ಯಾಟ್ರಿ ಅಂದ್ರೆ ಏನು? ಬ್ಯಾಟ್ರಿ ಅಂದ್ರೆ ಏನು? ಅರುಂಧತಿ ಹೇಳು, ಬ್ಯಾಟ್ರಿ ಅಂದ್ರೆ ಏನು? ಮನಸ್ಸು. ಬ್ಯಾಟ್ರಿ ಅಂದ್ರ ಮತ್ತೆ ಬೆಳಕಂದ್ರೆ, ಬ್ಯಾಟ್ರಿಯಿಂದ ಬೆಳಕು ಹೊರಗೆ ಬೀಳ್ತಲ್ಲ, ಅದಂದ್ರೆ ಏನು? ಹೇಳಿ. ಬ್ಯಾಟ್ರಿ ಅಂದ್ರೆ ಏನು? ಇದು ಬೆಳಕಂದ್ರೆ ಏನು? ಧ್ಯಾನ, ಫೋಕಸ್. ಅರ್ಥ ಆಗ್ತದೆ ನೋಡ್ರಿ. ಮನಸ್ಸು ಅಂದ್ರ ಬ್ಯಾಟ್ರಿ. ಆ ಮನಸ್ಸು ಈ ಕಡೆ ಹೊಳಸಲ್ಲ. ನೀವು ಹೊಳಸ್ತಿರಲಿ ಮನಸ್ಸ ಆ ಕಡೆ ಈ ಕಡೆ. ಈಗ ಅವ್ರು ಎದ್ದು ಹೋದ್ರು, ಅವ್ರ ಮನಸ್ಸು ಆ ಕಡೆ ಹೋಯ್ತು, ಫೋಕಸ್ ಹೋದ್ರು ಅವ್ರು. ಓಕೆ, ನಿಮ್ ಫೋಕಸ್ ಆ ಕಡೆ ಐತಿ. ಇನ್ನೂ ಏನ್ ಹೇಳ್ತಾರ ತಿಳ್ಕೋಬೇಕು. ನನ್ ಫೋಕಸ್ ಏನೈತಿ? ನಾ ಚಂದ ತಿಳಿಸಿ ಹೇಳ್ಬೇಕು ಇವ್ರಿಗೆ. ಫೋಕಸ್ ಮನಸ್ಸಿನ, ಧ್ಯಾನ ಅಂದ್ರ ಫೋಕಸ್. ಮನಸ್ಸಂದ್ರ ಬ್ಯಾಟ್ರಿ, ಧ್ಯಾನ ಅಂದ್ರ ಫೋಕಸ್.
ಧ್ಯಾನಕ್ಕೆ ಫೋಕಸ್ ಯಾಕೆ ಅನ್ಬೇಕಂದ್ರ ಯಾವಾಗ ಬ್ಯಾಟ್ರಿಯ ಬೆಳಕ ಅಲ್ಲಿ ಹೋಗಿ ಬೀಳ್ತದ ಜ್ಞಾನ ಮಾಡಿಕೊಡ್ತದಲ್ಲ. ಬೆಳಕು ಏನ್ ಮಾಡ್ಕೊಡ್ತದ? ಅರಿವು ಮಾಡಿಕೊಡ್ತದ. ಇಲ್ಲಿದು ಅದ ಅಂತ ಹೇಳ್ತದ. ಹಂಗ ಧ್ಯಾನದ ಬ್ಯಾಟ್ರಿ ಏನ್ ಧ್ಯಾನದ ಬೆಳಕು ಏನ್ ಹೇಳ್ತದ? ಆ ಧ್ಯಾನದ ಬೆಳಕು ನಿಮ್ಗೆ ಹೇಳ್ತದೆ ಇಲ್ಲಿ ಅದ. ಅದಕ್ಕೆ ಧ್ಯಾನ ಅನ್ನೋದು. ಎಲ್ಲೆಲ್ಲಿ ನೀವು ಧ್ಯಾನ ಇಡ್ತಿರಲ್ಲ ಅದ್ರದ್ದು ಜ್ಞಾನ ಆಗ್ತದ. ಧ್ಯಾನದ ಪರಿಣಾಮವೇನು ಅರುಂಧತಿ? ಧ್ಯಾನದ ಪರಿಣಾಮವೇನು? ಧ್ಯಾನದ ರಿಸಲ್ಟ್ ಏನು? ನಮ್ದು ಲಕ್ಷ್ಯ ಅಲ್ಲಿ ಹೋಯ್ತು, ಅದ್ರ ರಿಸಲ್ಟ್ ಏನು? ಜ್ಞಾನ. ಎಷ್ಟು ಗೂಢಾಂತರ ಮಾಡ್ಕೊಳ್ಕತ್ತೀರಿ. ಕರೆಕ್ಟಾ? ಈಗ ನಾ ಅರುಂಧತಿ ಕಡೆ ನೋಡಿದೆ. ಇಲ್ಲಿ ಅರುಂಧತಿ ಅದಾಳ ಅನ್ನೋದು ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ನನ್ನ ಬೆಳಕು ಹೋಗಿ ಬಿತ್ತಲ್ಲ, ಧ್ಯಾನದ ಬೆಳಕಲ್ಲಿ ಹೋಗಿ ಬಿತ್ತಲ್ಲ, ನಂದು ನನ್ನ ಫೋಕಸ್ ಆಕಿನ ಕಡೆ ಹೋಯ್ತು. ಅವಾಗ ನನಗೆ ಗುರ್ತಾಯ್ತು ಇಲ್ಲ ಅರುಂಧತಿ ಕೂತಾಳ ಅನ್ನೋದು. ಜ್ಞಾನ ಯಾವಾಗ ಆಗ್ತದ? ಧ್ಯಾನ ಅಲ್ಲಿ ಹೋಗಿ ಕೂತಾಕ್ರ, ಧ್ಯಾನದ ಫೋಕಸ್ ಅದ್ರ ಮೇಲೆ ಹೋದಾಕ್ರ ಅವಾಗ ಅಲ್ಲಿ ಅರಿವು ಆಗ್ತದ. ಇಲ್ಲಿದು ಆದ. ಈಗ ಬೆಳಕಲ್ಲಿ ಹೋದ್ ಬಿದ್ದ ಬಳಿಕ ಆ ವಸ್ತು ಎಂತದ್ದದ, ಆ ವಸ್ತುವಿನ ಗುಣಧರ್ಮವೇನು, ಆ ಗುಣಧರ್ಮ ನಿಮ್ಮ ಒಳಗೆ ಎಂಟ್ರಿ ಆಗ್ತದ. ಧ್ಯಾನ ನಂದು ಫಲಸದ ಕಡೆ ಹೋಯ್ತು, ಫಲಸವೇ ನನ್ನ ಮನಸ್ಸು ತುಂಬಾ ತುಂಬಿತು. ಈಗ ನೀವೆಲ್ಲೋ ಸಂತ್ಯಾಗ ಹೋಗಿರ್ತೀರಿ, ಅಲ್ಲಿ ಯಾರೋ ಬಡದೆ ಆಡ್ತಿರ್ತಾರ, ಅವ್ರು ಜಗಾಡ್ತಿರ್ತಾರಲ್ರಿ, ಹೊಡೆಪಟ್ಟೆ ನಡೆದಿರ್ತದ. ನಿನ್ನೆ ಯಾರು ಜಗಾಡಿರ್ತಿಲ್ಲಿ, ಹೌದಾ? ಎಲ್ಲಿ ಜಗಳ ಆಡತ್ತಿದ್ರು ಬಾಯಿ ಈಗ ಎಲ್ಲೋ ಜಗಳ ನಡೆದದ ಕೇಳ್ರಿ. ಲಕ್ಷ ಬಿಡಬೇಡ್ರಿ, ಒಟ್ಟು ಬಿಡಬೇಡ್ರಿ, ಫೋಕಸ್ ಒಟ್ಟು ಆ ಕಡೆ ಈ ಕಡೆ ವಹಿಸ್ಬೇಡ್ರಿ. ಆ ಜಗಳ ನೀವು ಸಂತ್ಯಾಗ ಜಗಳ ನಡೆದದ, ಕಾಯಿಪಲ್ಲೆ ತೊಳಕ್ ಹೊಂಟಿರ್ರಿ, ಸ್ವಲ್ಪ ಹೊತ್ತು ನಿಂತು ನೋಡ್ರಿ. ಆ ಜಗಳ ಅವ್ರದವ್ರು ನಡೆದದ, ನೀವು ನಿಂತು ನೋಡಕತ್ತೀರಿ, ನಿಮ್ಮ ಒಳಗೆ ಏನೇನೋ ಆಗ್ಲಕತ್ತೀರಿ. ಆ ಜಗಳ ನೋಡಿ ಕೆಲವರಿಗೆ ಕೆಟ್ಟ ಅನ್ಸಾಕತ್ತದ, ಕೆಲವರಿಗೆ ಅಳುನೇ ಬರ್ಲಿಕ್ಕತ್ತದ. ಕರೆಕ್ಟಾ? ನಾವೇ ಜಗಳಕತ್ತೀವಿ ಅಂದಂಗ ಅನ್ಸ್ಲಕತ್ತದ. ದೊಡ್ಡ ಸಿನಿಮಾ ನಡೆದದ, ಹೀರೋ ಹೀರೋಯಿನ್ ಅದಾರ, ಆ ಹೀರೋ ಹೀರೋಯಿನ್ ಹತ್ರ ಬರ್ತಾನ, ನಾವು ನಾಚಕತ್ತಿದ್ದೇವೆ. ಹೀರೋ ಹೀರೋಯಿನ್ ಹತ್ರ ಬರ ನಮಗ ನಗು ಬರ್ಲತ್ತದ, ಹೌದಾ? ಅಲ್ಲಿ ಹೀರೋ ಇದ್ದವ ವಿಲನ್ ಹೊಡಿಲಿಕ್ಕತ್ತಾನ, ಹೊಡಿ ಇನ್ನೊಂದ್ ಸ್ವಲ್ಪ ಹೊಡಿಯವನಿ ಅಲ್ಲಕತ್ತಿದೇವ್ ನಾವು, ಹೌದಾ? ಆ ಸಿನಿಮಾದಾಗ ಯಾವನೋ ಒಬ್ಬ ಹೀರೋ ಒಂದ್ ಹೆಣ್ಮಗಳಿಗೆ ಅಸಭ್ಯವಾಗಿ ನಡ್ಕೊಳಕತ್ತಾನ, ಸಿಟ್ಟು ಬರಕತ್ತದ ನಮಗ್. ಹಿಂಗ್ ಮಾಡಕತ್ತ ನೀವು ಹತ್ತಿರ್ತೀವಿ ನಾಳೆ. ನಮ್ ಫೋಕಸ್ ಎಲ್ಲೆಲ್ಲಿ ನಮ್ ಫೋಕಸ್ ಹೋಗ್ಯದ ಅದು ಅಲ್ಲಿದ್ ನಮ್ ಗುಣ ಒಳಗ ತುಂಬ್ಲಿಕ್ಕತ್ತದ. ಇದಕ್ಕ ನಂಬ್ತೀರಿ? ನಮ್ ಫೋಕಸ್ ಎಲ್ಲೆಲ್ಲಿ ಹೊಂಟದ, ಧ್ಯಾನದ ಫೋಕಸ್ ಆ ಗುಣ ಕಿತ್ಕೊಂಡು ಬರಕತ್ತದ, ನಮ್ಮ ಒಳಗದು ತುಂಬ್ಲಿಕ್ಕತ್ತದ. ಅದಕ್ಕೆ ನಿಮಗೆ ಮಹತ್ವದ ವಿಷಯ ಏನ್ ಹೇಳುದು, ನಿಮ್ಮ ಧ್ಯಾನದ ಫೋಕಸ್ ಕೆಟ್ಟ ಕಡೆ ಹರಿಸ್ಬಾರ್ದು. ಎಲ್ಲೆಲ್ಲಿ ಕೆಟ್ಟದ್ ನಡೆದದ ಆ ಕಡೆ ನೋಡಕ್ಕೆ ಹೋಗ್ಬೇಡಿ. ಕೆಟ್ಟದ ಕಡೆ ನೋಡಿದ್ರಿ ನಿಮ್ಮೊಳಗೆ ಬರ್ತದು. ನೀವೇನು ಮಾಡಿಲ್ಲ, ಸಂತ್ಯಾಗ ಸುಮ್ಮನೆ ನಿಂತಿರಿ, ನೀವು ಕಾಯಿಪಲ್ಲೆ ಚೀಲ ತಗೊಂಡು, ಅಂದ್ರೂ ಒಳಗೆ ನೀವೇ ಜಗಳಕತ್ತೀರ ನಂಗೆ ಆಡ್ಕತ್ತದ, ಒಳಗೆ ತಾಪ ಆಡ್ಕತ್ತದ ನೀವು, ಹೌದಾ? ಸತ್ಯ ಮಾತಿದು. ಕೆಲವೊಂದು ಜನರು ಸಿನಿಮಾ ನೋಡೋದ್ನಾಗ ಗಳಗಳ ಅಳ್ತಾರ, ಹಿಂಗ ಅಳ್ತಿರ್ತಾರ. ಅಲ್ಲಿ ಏನೋ ತಾಯಿ ಮಗಳದ್ದು ಪ್ರೀತಿ ನಡೆದಿರ್ತದ, ಏನೋ ನಡೆದಿರ್ತದ, ಆಕೆ ಆ ತಾಯಿ ಅಳ್ತಿರ್ತಾಳ, ಅವ್ ನಮಗೂ ಅಳು ಬಂದಂಗ. ಅಲ್ಲೆಲ್ಲ ನಮ್ಮ ಒಳಗ ಮೂಡಾಕತ್ತದ. ಏನ್ ಮೂಡಾಕತ್ತದ? ಯಾಕಂದ್ರೆ ನಾವು ಧ್ಯಾನ ಕೊಡಾಕತ್ತಿದೀವಿ, ನಮ್ ಫೋಕಸ್ ಅಲ್ಲಿ ಕೊಡಾಕತ್ತೀವಿ, ನಮ್ ಒಳಗದು ದುಃಖನು ಬರ್ತದ, ಎಲ್ಲಾ ತರ ಆಗ್ತದ, ಹೌದಲ್ಲ? ಅರ್ಥ ಆಗ್ತದ ನಾ ಹೇಳೋದು? ಅಕ್ಕ ಮಹಾದೇವಿ ಫೋಟೋ ನೋಡ್ರಿ. ಅಕ್ಕ ಮಹಾದೇವಿ ಫೋಟೋ ನೋಡಿದ ತಕ್ಷಣ ವೀರ ವಿರಾಗಿಣಿ ಅಕ್ಕ ಮಹಾದೇವಿ, ಯವಾ ತಾಯಿ, ಮನೆ ಮಠ ಎಲ್ಲ ತೊಲಗಿನಿ ಬಿಟ್ಟು ಹೊಂಟೆಲ್ಲ ಬರ್ತಾಳೆ. ಎಂಥ ತ್ಯಾಗವಂತಳು ನೀನು. ಈಗ ನನ್ನ ಮನುಷ್ಯನ ಫೋಕಸ್ ಎಲ್ಲ ಹೊಡ್ತ್ರಿ, ಅಕ್ಕ ಮಹಾದೇವಿ ಕಣ್ಮುಂದ್ ಬಂದಂಗ ಅನ್ಕತ್ತ ನೋಡ್ರಿ. ಹೆಂಗ ಧ್ಯಾನ ಅಂದ್ರೆ ಏನ್ ತಿಳಿಸಿ ಹೇಳಕತ್ತ ನಿಮಗೆ. ಆಕಿಂದ ತ್ಯಾಗ ನೋಡಿ, ಆಕಿನ ಭಕ್ತಿ ನೋಡಿ, ನನಗೀಗ ಒಳಗ ಭಕ್ತಿ ಮೂಡ್ಲಕತ್ತು, ಕಣ್ಣಾಗ ನೀರ್ ಬಂದಂಗ ಅಲಕತ್ತು. ನಾನ್ ಧ್ಯಾನ ಎಲ್ಲಿ ಮಾಡ್ತು? ಅಕ್ಕ ಮಹಾದೇವಿ ಕಡೆ ಮಾಡ್ತು. ಅಕ್ಕ ಮಹಾದೇವಿ ಕಡೆ ಹೋಗೋಣ, ಅಕ್ಕಿನ ಹತ್ರ ಇರುವ ಪವಿತ್ರತೆ ನಾನು ಒಳಗ್ ಮೂಡ್ಲಕತ್ತು. ತಿಳಿತ ನೋಡ್ರಿ, ನನ್ನೊಳಗ್ ತಾನೇ ಬರ್ಲಕತ್ತು, ಬರೀ ನೆನಸರೇ ಬರ್ಲಕತ್ತು. ಅಕ್ಕ ಮಹಾದೇವಿನೂ ಬತ್ತಲೆ ಅದಾಳ, ಸನಿ ಲಿಯೋನಿನೂ ಬತ್ತಲೇನೆ ಅದ. ಅಕ್ಕಿ ನೆನಸ್ ನೋಡ್ರಿ ಏನಾಗ್ತದ? ಭಕ್ತಿ ಬರ್ತದ, ಹೊಲಸು ಗುಣ ಬರ್ತದೆ, ಹೊಲಸ ಚಟ ಜಾಗೃತ ಆಗ್ತದೆ.
ಫೋಕಸ್ ಎಲ್ಲಿ ಹೋಯ್ತು? ಹೀರೋಯಿನ್ ಆಕಿ ಸರಿ ನೀವು ಹಾಕಬೇಕದಾಳ ಆ ಕಡೆ ಲಕ್ಷ ಹೋಯ್ತಂದ್ರೆ ಏನಾಯ್ತು? ನಾ ಹೇಳಕತ್ತೀನಿ ನಿಮ್ ಧ್ಯಾನದ ಫೋಕಸ್ ನೀವು ಹೆಂಗ್ ಬೆಳೆಸ್ಬೇಕು ಅನ್ನೋದು ಹೇಳಕತ್ತೀನಿ. ತಿಳಿತ ನಾ ಹೇಳುದು? ಹೆಣ್ಣು ಅನ್ನೋದು ಒಂದೇ ಅದ. ಅಕ್ಕ ಮಹಾದೇವಿನೂ ಬತ್ತಲೆ ಅದಾಳ, ಇನ್ನೊಬ್ಬಕ್ಕಿ ಹೀರೋಯಿನ್ ಸಿನಿಮಾದಲ್ಲಿ ಕೆಲಸ ಮಾಡಕ್ಕೆ ಆಕಿನೂ ಬತ್ತಲೆ ಅದಾಳ. ಈ ಕಡೆ ನೋಡೋಣ ಹೊಲಸದ ಕಡೆ ಹೋಗ್ತದ ಲಕ್ಷ್ಯ, ಆ ಕಡೆ ನೋಡೋಣ ಪವಿತ್ರದ ಕಡೆ ಹೋಗ್ತದ. ಧ್ಯಾನದ ಇದನ್ನು ನಿಮ್ಮ ಧ್ಯಾನ ನೀವು ಹೆಂಗ್ ಬಳಸ್ಬೇಕು ಅನ್ನೋದು ಹೇಳಕತ್ತೀನಿ. ಇಲ್ಲಿ ಹೂವು ಅದಾವ, ಹೂವಿನ ಕಡೆ ಧ್ಯಾನ ಹೋದಾಗ ಮನಸ್ಸ ಹೂವಿನಂಗ ಹಗರಾಯ್ತು, ಹೂವಿನಂಗ ಕೋಮಲವಾಯ್ತು. ಹಂಗ ಏನೇನು ಜಗತ್ತಿನಾಗ ಒಳ್ಳೇದದ, ಏನೇನು ಜಗತ್ತಿನಾಗ ಒಳ್ಳೇದದ ಆ ಕಡೆ ಹರಸ್ರಿ. ನಿಮ್ಮ ಮನಸ್ಸು ಯಾಕಡೆ ಹರಸ್ರಿ? ಇದಕ್ಕೆ ತಪಶ್ಚರ್ಯ ಬೇಕು, ಇದಕ್ಕೆ ಬಹಳ ತಿಳುವಳಿಕೆ ಬೇಕು. ಒಳ್ಳೇದ ಕಡೆ ಹರಸನ ಅದು ನಾವು ಒಳಗ ಒಳ್ಳೇದೇ ಮೂಡ್ಲಿಕ್ಕೆ ಚಾಲು ಮಾಡ್ತಾರೆ. ಈಗ ದೇವರ ಧ್ಯಾನ ಮಾಡೋದಂದ್ರೆ ಏನು? ಹನುಮಂದಿಯವ್ರ ಗುಡಿಯಾಗ ಹೋಗಿರಿ. ಎಲ್ಲಿ ಹೋಗಿರಿ? ಹನುಮಂದಿಯವ್ರ ಧ್ಯಾನ ಮಾಡೋದಂದ್ರೆ ಏನು? ಹನುಮಂದಿಯವ್ರ ಕಡೆ ನೋಡೋದು. ನೋಡಿದ ಬಳಕ ಏನಾಯ್ತು? ನೋಡಿದ ಬಳಕ ಏನಾಯ್ತು? ಭಕ್ತಿ ಬರ್ತೈತಿ. ಹನುಮಂದಿಯವ್ರ ಕಡೆ ನೋಡೋಣ ಏನು ಭಕ್ತಿ ಬರ್ತೈತಲ್ಲ, ಒಳ್ಳೆ ಗುಣ ಜಾಗೃತ ಆಗ್ತಾವಲ್ಲ, ಅದರ ಕಡೆ ಲಕ್ಷ ಹಿಡಿದು ಬಾಳೋತನ. ಹಾ, ನೆಗೆಟಿವ್ ಹೆಂಗ್ ಹೋಗ್ತೈತೆ ಅದು ಹೇಳ್ತೀನಿ ನಿಮಗ. ಹನುಮಂದಿಯವ್ರದು ರೂಪ ನೋಡುವುದು ಇದಕ್ಕೆ ಧಾರಣ ಅಂತಾರ. ಇದಕ್ಕೇನಂತಾರ? ಧಾರಣ, ಧ್ಯಾನ, ಸಮಾಧಿ ಅಂತ 3 ಇರ್ತಾವ. ಎಷ್ಟಿರ್ತಾವ? ಧಾರಣ, ಧ್ಯಾನ, ಸಮಾಧಿ. ಧಾರಣ ಅಂದ್ರ ಆ ರೂಪವನ್ನ ನೋಡುವುದು. ಆ ರೂಪ ಏನದ ಹನುಮಂದಿಯವ್ರ ಆಕಾರ, ಅದನ್ನ ನೋಡಿದ್ರಿ. ಹನುಮಂದಿಯವ್ರು ನೋಡ್ಬೇಕು ಬಾ ಅನ್ನೋ ಬಯಕೆ, ಆ ಧಾರಣೆ ನಿಮ್ಮ ಮನಸ್ಸಲ್ಲಿ ಕೂತು. ಈಗ ಧ್ಯಾನ ಅಂದ್ರೆ ಏನು? ಹನುಮಂದಿಯವ್ರ ಹತ್ರ ಏನು ಒಳ್ಳೆ ಗುಣ ಅದಾವ? ಯಾವ ಒಳ್ಳೆ ಗುಣ ಅದಾವ ಹೇಳ್ರಿ ಹನುಮಂದಿಯವ್ರ ಹತ್ರ? ಸೇವಾ. ಹನುಮಂದಿಯವ್ರು ಬಹಳ ಸೇವೆ ಮಾಡಿದಾನ. ಆ ಸೇವಾದ ಕಡೆ ಲಕ್ಷ ಹೋಗ್ಲಿಕ್ಕಂತಂದ್ರೆ ಧ್ಯಾನ ಚಾಲು ಆಯ್ತು ನಿಮ್ದು. ಹನುಮಂದಿಯವ್ರ ಕಡೆ ಇನ್ನೊಂದು ದೊಡ್ಡ ಗುಣ ಅದ. ಯಾವುದು? ಧೈರ್ಯ. ಎಂತ ಧೈರ್ಯ ಅದ? ಬಲಾಢ್ಯ ಧೈರ್ಯ ಅದ, ಎದಕ್ಕೂ ಅನ್ಸಂಗಿಲ್ಲ. ಅದು ತಲೆಯಾಗ ಆ ಗುಣದ ಕಡೆ ನನ್ನ ಲಕ್ಷ್ಯ ಹೋಗ್ಲಿಕ್ಕತ್ತು, ಧ್ಯಾನ ಚಾಲು ಆಯ್ತು ನೋಡ್ರಿ. ಅರ್ಥ ಆಯ್ತಾ? ಧಾರಣೆ ಅಂದ್ರ ರೂಪ, ಧ್ಯಾನ ಅಂದ್ರ ಆ ಗುಣಗಳು ನನಗೆ ಅಪ್ಪಳಿಸ್ಲಿಕ್ಕತ್ತು. ಹನುಮಂದೇವ್ರ ಹತ್ರ ಒಂದೇ ಗುಣ ಇಲ್ಲ, ಬಹಳ ತರ ಗುಣ ಇದ. ಅವ ದೊಡ್ಡ ದಾನಶೂರನು ಅದಾನ, ಅವನು ದೊಡ್ಡ ಸತ್ಯವಂತನೂ ಅದಾನ. ಎಲ್ಲಕ್ಕಿಂತ ದೊಡ್ಡದು ಸೇವಾ. ಇದೆಲ್ಲ ನಮ್ಮ ಮನಸ್ಸು ನಾವು ಮೂಡ್ಲಿಕ್ಕತ್ತು. ಈಗ ಇನ್ನೊಂದು ಹೇಳ್ತೀನಿ, ಧ್ಯಾನ ಅಂದ್ರೆ ಏನು? ಈ ಧ್ಯಾನದ ಫೋಕಸ್ ಏನದಲ್ಲ, ಈ ಮಗಂದು ಬ್ಯಾಟ್ರಿ ಬಹಳ ಚಂಚಲದ. ಸ್ವಲ್ಪ ಹನುಮಂದಿಯವ್ರು ನೋಡಿರ್ತೀರಿ, ಮತ್ಲಗೆ ಬಾಜುಕ್ ಚಾಲು, ಬ್ಯಾರೇನೆ ಚಾಲು ಆಗ್ತದೆ. ಸೀರೆ ಎಲ್ಲಿಂದ ತಂದಿ? ಎಷ್ಟು ಭಾರಿ ಸೀರೆ ಅದ. ಕೊಳ್ಳನ್ನೇ ಬಂದಿರಿ ಅಲ್ಲಿ ಎಲ್ಲಮ್ಮ ತಾಯಿ ಕಡೆ ನೋಡಿ ಒಂದ್ 2 ಸೆಕೆಂಡ್ ಹೋಗಲ್ಲ ಆಕಿನ ಕಡೆ ಲಕ್ಷ್ಯ. ಈ ಉಳುಕಿದ ಎಲ್ಲಮ್ಮ ಕಡೆ ಹೋಗ್ತಾವ ನಿಮ್ಮ ಮನಸ್ಸು. ನಿನ್ನೇನೋ ನಡೆದಿತ್ತೇವ? ಯಾರದು ನಡೆದಿತ್ತೇವ? ಎದಕ್ ನಡೆದಿತ್ತೇವ ಜಗಳ? ನಿನ್ ಮನೆಗೆ ಯಾರೋ ಬಂದಿದ್ರಲ್ಲೇವ? ಧ್ಯಾನದ ಫೋಕಸ್ ಎಲ್ಲಿ ಹೋಯ್ತ್ರಿ? ಬೇರೆ ಕಡೆ ಹೋಯ್ತು. ಎಲ್ಲಮ್ಮ ಒಳಗ್ ಕೂತು ನನ್ನ ಕಡೆ ನೋಡ್ರು, ನಿಮ್ ಫೋಕಸ್ ನನ್ನ ಕಡೆ ಕೊಡ್ರಿ. ಯಾಕೆ ಅಂತಾಳ? ಈ ಎಲ್ಲಮ್ಮನ ಧ್ಯಾನ ಹೆಂಗ್ ಮಾಡೋದು ಅದು ಹೇಳ್ತೀನಿ ಕೇಳಿ. ಈ ಎಲ್ಲಮ್ಮಗ ನೋಡಿದ್ರಿ ಮೊದಲ ಆಕಿನ ರೂಪ ತುಂಬಾ ಕಾಣಿಸ್ತು. ಆ ರೂಪ ನೋಡ್ತಾ ಆಕಿನ ಗುಣ ಒಮ್ಮೆಲೆ ತಲೆಯಾಗಿ ಬರ್ಲಿ. ಆಕಿನ ಗುಣ ಏನದ? ಎಲ್ಲಮ್ಮ ಪತಿವ್ರತೆ ಒಂದ್ ಅದಾಳ. ಇನ್ನೊಂದ್ ದೊಡ್ಡ ಗುಣ ಅದ ಆಕಿನ ಪತಿವ್ರತೆ, ಶಕ್ತಿ ಆಯ್ತು. ಇನ್ನೊಂದ್ ದೊಡ್ಡ ಗುಣ ಅದ ಆಕಿಂದ ಎಲ್ಲಮ್ಮಂದ. ಪತಿವ್ರತೆ ಅಂದ್ರೆ ಏನು? ಏನು ಪತಿವ್ರತೆ ಅಂದ್ರ? ಗಂಡನ ಮೇಲೆ ಭಕ್ತಿ. ಹೌದಾ? ಎಲ್ಲಮ್ಮ ದೊಡ್ಡ ಗುಣ ಹೇಳೇನು? ಪಾಪ ಆಕಿನ ಮನಸ್ಸಿನಾಗ ಏನೂ ಪಾಪ ಇದ್ದಿದ್ದಿಲ್ಲ. ಹೊಳಿಗೆ ನೀರ್ ತುಂಬಲಕ್ ಹೋದಾಕ್ರ ರಾಜ ರಾಣಿಯಲ್ಲಿ ಹೊಳ್ಯಾಗ ಜಳಕ ಮಾಡಾಕತ್ತಾರ. ಆಕೆ ಸ್ವಲ್ಪ ನಿಂತು ನೋಡಿದ್ಲಕಿ. ನೋಡಿದ್ರು ಕೆಟ್ಟ ಬಂದಿಲ್ಲ ಆಕಿನ ತೆಲಾಗ. ನೋಡಿ ಬರೀ ಒಂದೇ ತೆಲಾಗ ವಿಚಾರ ಬರ್ತಕ್ಕೀಗ. ಈ ಜಾಗನ ನನ್ನ ಗಂಡ, ನಾನು ತನ್ನ ಬಗ್ಗೆ ವಿಚಾರ ಮಾಡಲಕ್ಕೆ, ನನ್ನ ಗಂಡ ನಾನು ಹಿಂಗೆ ಈಚಾಡಿದ್ರೆ ಹೆಂಗ ಆಗ್ತದೆ? ಇದು ಪಾಪದ್ರಿ ಇದು. ಹೊರೆ ಅವ ಗಂಡ ಅಂತ ಅಡಮುಟ
ಜಮದಗ್ನಿ ಅವತಾರ ಅವ. ಹಾ, ಯಾಕೆ ಲೇಟ್ ಆಯ್ತು ನಿನಗ ನೀರ್ ತಲಕ್ಕ ಕುತ್ತಲ್ಲಿ ನೋಡ್ದಂತ ಎಲ್ಲ ಧ್ಯಾನದ ಶಕ್ತಿ ಇತ್ತವ್ರೀಗ. ಮಗನಿಗೆ ಕರೆದು ಹೇಳ್ತಾನ ಕಡಿಕಿ. ಪರಶುರಾಮ ಕರೆದು ಏನ್ ಹೇಳ್ದ? ಗಂಡನ ಆಜ್ಞೆ ಅದಕ್ಕೆ ಪತಿವ್ರತ ಅಂತ. ಆಕೆ ಏನಂದ್ಲು? ಆಯ್ತಂದ್ಲು. ತಲೆ ಕೊಟ್ಲು ಇಲ್ಲೋ? ನಾವ್ ಕೊಡ್ತೇನ್ ತಲಿ. ಅವ್ನ್ ತಲೆಗೆ ಝಾಡ್ಸಿ ಓದಿತೇವ್ ನಾವು. ಒಳ್ಳೆ ಹೇಳಕತ್ತಿದಿಲ್ಲ, ನಾನು ಎಂದೇ ವಿಚಾರ ಮಾಡಿಲ್ಲ, ಮತ್ತೊಬ್ಬ ವಿಚಾರ ಮಾಡಿಲ್ಲ. ನೀ ಅಂತ ತಪಸ್ವಿ, ನಿನಗೆ ತಿಳಂಗಿಲ್ಲೇನು? ಹಿಂಗ ವಾದನೆ ಹಾಕಿಲ್ಲಕ್ಕಿ. ನಾ ಎಷ್ಟು ಸುತ್ತಿದ್ದು ನನಗೆ ಗೊತ್ತದ. ನಾವ್ ಹತ್ತಿರ್ತಿದ್ದ ಗಂಡಿಗೆ ಹಿಂಗ. ಅಕ್ಕಿನ ಫೋಕಸ್ ಎಲ್ಲಿ ಹೋಯ್ತು? ಬಂದದ್ದೆಲ್ಲ ಬರಲಿ. ನನಗಿದು ಪರೀಕ್ಷೆ ಒಡ್ಡೆನ ನನ್ನ ಗಂಡ. ಸುಮ್ಮನೆ ಮುಖಾಟ್ಲೆ ಬಾಗದ್ಲಿ. ಮಗ ಅಂತವಿತ ಪರಶುರಾಮ. ಯಾರೇ ತಾಯಿ ಕಡ್ದಾರೇನು? ಅವ ನಮ್ಮಪ್ಪ ಹೇಳಕತ್ತಂದ್ರೆ ಕಡದೆ ಕೊಡೋದು. ತಂದೆ ಆಜ್ಞೆ ಅವ ಮೀರ್ಲಿಲ್ಲ, ಗಂಡನ ಆಜ್ಞೆ. ಮತ್ತೆ ಎಷ್ಟಾದ್ನೇ ಮೀರ್ತೇವ ನಾವು, ಎಷ್ಟು ನಿಂದೆ ಆಡ್ತೇವ ನಾವು. ಅವನ ಕೊಡ್ಲಿ ತಗೊಂಡ್ ಹೊಟ್ಟಿಲಿಕ್ಕೆ ಬಂದಿಲ್ಲ ಖರೆ. ಅವ ಬರೀ ಒಂದು ಫಂಕ್ಷನ್, ಬರೀ ಗಂಡ ಒಂದು ಫಂಕ್ಷನ್ಕ್ ಹೋಗಬೇಡ ಅಂದ್ರೆ ಫೋನ್ ಹಚ್ಚು ಹಿಂಗಲ್ಲಕತ್ತಾನ. ಭಾಳ ನೀಚನವ, ಬುದ್ಧಿ ಇಲ್ಲ ಅವನಿಗೆ. ಇದು ಸ್ವಾಮಿಗೆ ಹಾಸ್ಯ ಕೂತು ಕೇಳಿಸ್ತ. ಅವ್ರು ಒಬ್ಬರೇ ಅಂತಲ್ಲ, ಜಗತ್ತದ ರೂಢಿನೇನಿದು. ನೀವ್ ಹಿಂಗ ತಿಳ್ಕೊಬೇಡ್ರಿ. ನಾ ಪರಪುರುಷರ ಕಡೆ ಹೋಗಿಲ್ಲ, ಪರಪುರುಷರ ನೆನಪು ತೆಗೆದಿಲ್ಲ, ಪರಪುರುಷರಿಗೆ ನಾ ನೋಡಿಲ್ಲ, ನಾನೇ ಪತಿವ್ರತ ಅನ್ಬೇಡ್ರಿ. ಒಳಗ ಗಂಡಂದು ಸ್ವಲ್ಪ ನಿಂದ ಬಂದ್ರು ಅದು ಪತಿವ್ರತ ಹೋಯ್ತು. ಗಂಡಗ ಆಡ್ಕೊಳ್ಳೋದು ಅಂದ್ರೆ ಅದು ಪತಿವ್ರತ ಹೋಯ್ತು. ಗಂಡ ಹಿಂಗ್ ವಿಷ ಕೊಡೋದ್ರೆ ಕುಡ್ಲಿಕ್ಕೆ ತಯಾರಿರ್ಬೇಕು ನೀವು, ಅದು ಪತಿವ್ರತ ಕುಡಿ. ಈಗ ನೀವು ವಿಷ ಕೊಟ್ಟ ಮಂದಿ ಕೊಡು. ಪತಿವ್ರತೆ ಅನ್ನೋದು ಬಹಳ ದೊಡ್ಡ ಶಕ್ತಿ ಅದ. ಪತಿವ್ರತೆಯರಿಗೆ ದೇವಾನು ದೇವತೆಗಳು ಕೂಡ ಅಂಜಿ ನಡುಗುತ್ತಾರ. ಇದು ಪಕ್ಕ ತಿಳ್ಕೊ. ದೇವ್ರು ನಿಮಗ ಅಂಜಿ ನಡುಗ್ತಾರ್ರಿ. ಬ್ರಹ್ಮ ವಿಷ್ಣು ಮಹೇಶ್ನು ಅಂಜಿ ನಡುಗುತ್ತಾನ ಪತಿವ್ರತೆ ಮುಂದೆ. ಅಷ್ಟು ಬಲಾಢ್ಯ ಶಕ್ತಿ ನಿಮ್ಮೊಳಗದ ಕರೆ ಬಳಸಲಾಗಿದೆ. ಬಳಸ್ಬೇಕು. ಧ್ಯಾನದ ಫೋಕಸ್ ಎಲ್ಲಿ ಹೋಗ್ಬೇಕು? ಒಳ್ಳೇದ ಕಡೆನೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಕಾಂಜಿನ ಗ್ಲಾಸ್ನಾಗ ಅರ್ಧ ಗ್ಲಾಸ್ ನೀರು ತುಂಬ್ಯದ, ಅರ್ಧ ತುಂಬ್ಯದ, ಅರ್ಧ ಖುಲ್ಲ. ಫೋಕಸ್ ಹೇಳ್ತೀನ, ನಾವ್ ಹೆಂಗ್ ಬಳಸ್ಬೇಕು ನಮ್ಮ ಮನಸ್ಸಿನ ಫೋಕಸ್. ಈಗ ಒಬ್ಬ ಇರ್ತಾನ, ಏನ್ ಮಾಡಿದ್ರಿ ಜೀವನ ನೋಡ್ರಿ, ಅದು ಅರ್ಧನೇ ತುಂಬ್ಯದ, ಅರ್ಧ ಪೂರ್ತಿ ತುಂಬಿದ್ರೆ ಎಷ್ಟು ಚಂದ. ಫೋಕಸ್ ಎಲ್ಲಿ ಹೋಯ್ತು? ಅಲ್ಲಿ ಏನ್ ಕಮ್ ಅದಲ್ಲ ಅಲ್ಲಿ ಹೋಯ್ತು. ಹೆಂಗ ನೋಡ್ರಿ ನಮ್ಮ ಮನಸ್ಸ ಅರ್ಧಾರಿ ತುಂಬಿದಲ್ಲ, ಕಡೆ ಲಕ್ಷ ಇಲ್ಲಲ್ಲ, ಅದೊಂದು ಇಲ್ಲಲ್ಲ, ಅದೊಂದು ತುಂಬಿದ್ರೆ ಬಾಳ ಚಂದ ಇತ್ತು. ನಮ್ದು ಹಂಗಿದ್ರಿ. ಬಾಂಬೆ ಅಂತ ಊರಾಗ ಎಷ್ಟೋ ಜನರಿಗೆ ಇರ್ಲಿಕ್ಕೆ ಮನೆ ಇಲ್ಲ. ಎಲ್ಲೋ ಝೋಪಡಪಟ್ಟೆ ಆಗ ತೊಳಗೆಲ್ಲ ಗಟ್ರ ಹರ್ಲಿಕ್ಕತ್ತದ, ಜಳಕ ಮಾಡಕ್ ಜಾಗ ಇಲ್ಲ. ಅವಕ್ಕ ಹೆಣ್ಮಕ್ಳು ನಶಿಕ್ನಾಗ ಹೋಗಿ ಚಡಗಿ ತಗೊಂಡು ಹೋಗ್ಬೇಕು. ಖರೆ ಸುಳ್ಳು? ನಿಮ್ಗೆ ಎಂತ ಬಂಗ್ಲೆ ಇದರಿ, ಎಂದ್ರ ಹೌಸ್ ಪಟ್ರಿ ಇಂತ ಬಂಗ್ಲೆ ನಮಗಾಗುತ್ತೆ. ಏನ್ ಇಲ್ಲ ಅದೇ ನೋಡಿ ಸಂಗ್ ಕೊಡ್ಲಿಕ್ಕೆ, ಅದು ಇಲ್ಲ ನಮ್ ಗಂಡ ಹಿಂಗಾನ ಅವ್ರು ಹಿಂಗಾರ, ಯಾನ್ ಇಲ್ಲ ಅದ ಕಡೆ ಫೋಕಸ್ ಮಾಡ. ಸಿದ್ದೇಶ್ವರಪ್ಪರು ಎಲ್ಲೋ ಹೊಂಟಿದ್ರು, ಅವ್ರ ಲುಂಗಿಗೆ ಸ್ವಲ್ಪ ಹರಿದಿತ್ತು. ಯಾವನೋ ಬಂದು ಕೇಳತ್ತ, ಯಪ್ಪ ಇದು ಹರಿದ್ರಿ, ಇಲ್ಲಿ ಫೋಕಸ್ ಹರಿದ್ರ ಕಡೆನೆ ಹೋಯ್ತು. ಅವ್ರಂದ್ರು ಈ ಕಡೆ ಎಲ್ಲ ಚಲೋ ಅಲ್ವಾ, ಈ ಕಡೆ ನೋಡಂದ್ರು. ಈ ಕಡೆ ನೋಡಿ ಸಂತೋಷ ಕೊಡು, ಅಲ್ಲಿ ಯಾಕೆ ನೋಡಕತ್ತಿದಿ? ಕರೆಕ್ಟ್ ನಾ ಹೇಳೋದು? ಒಂದು ಹುಡುಗಿ, ಆಕಿನ ಮದುವೆ ಪಸಂತ ಮಾಡೋ ಹುಡುಗ, ಆಕಿ ಭಾರಿ ಬುದ್ಧಿವಂತದಾಳ, ಎಷ್ಟು ಡಿಗ್ರಿ ತಗೊಂಡಾಳ. ಆ ಕಡೆ ಹೋಗಲ್ಲ ಫೋಕಸ್ ಮಗಂದು, ಆಕಿ ಕರ್ಗಾಳ. ಕರೆಕ್ಟ? ಹುಡುಗ ರೈತ, 100 ಎಕರೆ ಮೊನ್ನೆ ಆಯ್ತಿದ್ದು ಹುಬ್ಬಳ್ಳಿ ಒಳಗ, ನಾನು ಅಲ್ಲೇ ಇದ್ದೆ. ಭಾರಿ ಶ್ರೀಮಂತ ಹುಡುಗ, ಆಕಿ ಮೂಗ್ ಮುರ್ಲಿಕ್ಕತ್ತು. ಯಾಕೆ? ರೈತ. ನೋಡ್ರಿ ಎಷ್ಟು ವಿಚಿತ್ರ. ಫೋಕಸ್, ಮನಸ್ಸಿನ ಫೋಕಸ್ ಎಲ್ಲೇ ಹೊಂಟಾವ್, ಏನ್ ಅದ ಆ ಕಡೆ ಹೋಗವಲ್ದು ಫೋಕಸ್. ತಿಳ್ಕ ನೋಡ್ರ ನಾ ಏನ್ ಹೇಳಕತ್ತೀನಿ. ಅರ್ಧಾರೆ ಗ್ಲಾಸ್ ತುಂಬಿದಲ್ಲ, ಹಿಂಗ್ಯಾಕ ಅನ್ವಲ್ಲಾಗಿದ ನಾವು? ನನ್ನ ಗಂಡನ ಹತ್ರ ಎಷ್ಟೋ ಒಳ್ಳೆ ಗುಣ ಅದಾವಲ್ಲ, ಆ ಒಳ್ಳೆ ಗುಣ ಕಡೆ ಫೋಕಸ್ ಇಲ್ಲ. ನಮ್ಗೆ ಒಳ್ಳೆ ಗುಣ ಕಡೆ ಫೋಕಸ್ ಇಡ್ರಿ, ನಿಮ್ಗೆ ಹೌಸ್ ಆಗ್ತಿರೋ ಆಗ್ತದ, ಆನಂದ ಆಗ್ತಿರೋ ಆಗ್ತದ. ಬರೀ ನೀವು ಕೆಟ್ಟದೇನು ನೋಡ್ಲಕ್ ಚಾಲು ಆದ್ರ ನಿಮ್ ಮನಸ್ಸು ದುಃಖ ಆಗ್ಲಕ್ ಚಾಲು ಆಗ್ತದ.
ಜೀವನ್ ನಿಮಗೆ ದುಃಖದಿಂದ ಬದುಕಲಿಕ್ಕೆ ದೇವ್ರ ಪಟ್ಟಿಲಿದು ಒಳ್ಳೇದೇ ನೋಡುದು, ಮುದ್ದಾಮ್ ಒಳ್ಳೇದು ನೋಡುದು. ಕೆಟ್ಟದ್ ಎಷ್ಟು ಬೇಕಾದ್ ನಿಮ್ ಮುಂದೆ ಬರ್ಲಿಕ್ಕರೆ ಆ ಕೆಟ್ಟದ್ದು ನೋಡಕ್ಕೆ ಹೋಗಬೇಡ್ರಿ, ಬರೀ ಒಳ್ಳೇದೇ ನೋಡ್ಕೊತ ಹೋಗ್ರಿ. ಇದಕ್ಕೆ ಧ್ಯಾನ ಅಂತ ಕರೀತಾರೆ. ನಿಮ್ ಧ್ಯಾನದ ಫೋಕಸ್ ಒಳ್ಳೇದ ಕಡೆನೆ ಯಾಕೆ ಹರಿಸಬೇಕಪ್ಪ ಅಂದ್ರ ಎಷ್ಟು ಒಳ್ಳೇದ್ ಕಡೆ ಅದಕ್ಕೆ ಹರಿಸ್ತಿರ್ಲ ಅಟ್ ನೀವು ಒಳ್ಳೆಯವ್ರು ಹಾಕೋತ್ ಹೋಗ್ತಿರ್ಲ, ಅಷ್ಟು ದೇವ್ರು ನಿಮ್ಗೆ ಸಮೀಪ ಬರ್ತಾನ. ಇಲ್ಲಿ ತನ ಜಗತ್ನಾಗ ಎಷ್ಟೆಷ್ಟು ಸಂತರಾದ್ರು, ಇಲ್ಲಿ ತನ ಜಗತ್ನಾಗ ಯಾರ್ಯಾರು ದೇವರಾದ್ರಲ್ಲ ಅವ್ರು ಎಂದೂ ಕೆಟ್ಟದ್ದು ಯೋಚನೆ ಮಾಡಿಲ್ಲ. ಈ ತಾಯಿ ಒಳಗ್ ಕುತ್ತಕ್ಕೆ ಎಲ್ಲಮ್ಮ ಗಂಡಗ್ ನಿಂದೆ ಆಡಿಲ್ಲ. ಆಯ್ತು, ಅವನಿಗೆ ಹಂಗ ಕಾಣಿಸ್ಯದ ನನ್ನ ಹಣೆ ಬಾರದಾಗಿದ್ದು ಐತಿ ಆಯ್ತಪ್ಪ ಕಡಿ ಅಂದ. ಆ ಮಗನೂ ಕೆಟ್ಟದ್ ವಿಚಾರ ಮಾಡ್ಲಿ, ಅಪ್ಪ ಹಿಂಗ್ಯಾಕ ತಲೆ ಕೆಟ್ಟಂಗ್ ಮಾಡ್ಲತ್ತಾನ, ನಮ್ಮವ್ ಎಂತ ಪತಿವೃತ್ತಿ ಅದಾಳ ಅಂದ್ರೂ ಕೂಡ ಹಿಂಗ ಮಾಡ್ಲಕತ್ತಾನ. ನಮ್ಮಪ್ಪ ಏನು ಅಂದಿಲ್ಲ, ಅವನು ಕಡ್ದ. ಖರೆ ಎಷ್ಟು ಕರುಣಾಮಯ ಇದ್ದ, ಎಷ್ಟು ಬುದ್ಧಿವಂತಿದ್ದಂದ್ರ ನಾ ಹೇಳ್ದಂಗ ನೀ ಕೇಳ್ದಿಲ್ಲಪ್ಪ, ನಿನಗೆ ಯಾನು ವರ ಬೇಕ ನನ್ನ ನಮ್ಮವ್ ಮತ್ ಹುಟ್ಟಿಸ್ಕೊಡು ಅಂತ. 3 ವರ ಫೋಕಸ್ ಹೆಂಗ ನೋಡ್ರಿ ಒಂದು. ಮತ್ತೊಬ್ಬಿದ್ರ ನಮ್ಮವ್ ಹಿಂಗತಿ ಮಗನ ಜಾಡಿಸಿ ಒದೆಯವ್ರ ಅದಾರ ಅಪ್ಪಗೆ ಬುಜಿತಾರಿಲ್ಲೋ. ಪಕ್ಕ ತಿಳ್ಕೊರಪ್ಪ, ಧ್ಯಾನದ ಬಗ್ಗೆ ಪೂರ್ಣ ತಿಳ್ಕೊ. ಧ್ಯಾನ ಅಂದ್ರ ಫೋಕಸ್, ಒಳ್ಳೇದ ಕಡೆನೆ ಫೋಕಸ್ ಮಾಡ್ರಿ. ಈಗ ಸಾಧಾರಣ ನೀವೇ ನೋಡ್ರಿ, ಈಗೆಲ್ಲ ಜ್ಞಾನ ಇಲ್ಲಿ ಬಂದ್ ನಿಂತ್ ಹೇಳ್ರಿ ನಿಮ್ಗೆ ಹೇಳಕ್ಕೆ ಆಗಲ್ಲ. ಇದೆಲ್ಲ ನಿಮ್ಗೆ ಗುರ್ತಿದ್ದೇ ಹೇಳಕತ್ತಿಲ್ಲ, ನಾ ಏನ್ ಬ್ಯಾರೆ ಏನ್ ಹೇಳಕತ್ತಿಲ್ಲ. ಕರೆ ಇಲ್ಲಿ ಬಂದ್ ಹೇಳ್ರಪ್ಪ ಅಂದ್ರೆ ಹೇಳಕ್ಕೆ ಆಗಲ್ಲ. ಯಾಕಾಗಲ್ಲ? ನಿಮ್ ಧ್ಯಾನದ ಫೋಕಸ್ ಬೇರೆ ಕಡೆನೆ ಹೋಗ್ತದೆ. ಹೆಂಗ್ ಗೊತ್ತು? ಇಲ್ಲಿ ಭಾಷಣ ಮಾಡ್ಲಿಕ್ಕೆ ನಿಂತಾನಲ್ಲ ಹೆಚ್ಚು ನೀವೇನಂತೀರಿ, ನಾ ಹೇಳಿದ್ದು ಎಲ್ಲರಿಗೂ ಇಷ್ಟನೇ ಆಗಬೇಕು, ಎಲ್ಲರೂ ಕ್ಲಾಪ್ಸೇ ಮಾಡಬೇಕು, ಎಲ್ಲ ಕಡೆ ನಂದೇ ಹೆಸರು ಹೊಂಡಬೇಕು, ಈ ಒಂದು ಆಸೆ ಅಲ್ಲಿ ಬಂದು ಕೂತ್ ಬಿಡ್ತದೆ. ಅಲ್ಲಿ ಹೋಗ್ತದ ಧ್ಯಾನದ ಫೋಕಸ್, ಮುಂದೆ ಎಲ್ಲ ಜ್ಞಾನ ಮುಚ್ಚಿ ಹೋಗ್ಬಿಡ್ತದೆ. ಇವತ್ತ ನೋಡ್ರಿ ನಾ ಏನ್ ಹೇಳಕತ್ತೀನಿ ಕರೆಕ್ಟ್ ನಾ ಹೇಳೋದು? ಧ್ಯಾನದ ಫೋಕಸ್ ಬೇರೆ ಕಡೆ ಹೋಯ್ತ ನಿಂತ್ರಿ ನಿಮ್ಗೆ ಆಟ. ಭಾರತ್ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ನಡೆದದ, ಅಲ್ಲಿ ಹಂಗೆ ಗೆಲ್ಲಬೇಕಾಗ್ಯದ, ಇವ್ರಿಗೆ ಸೋಲ್ಸೋಬೇಕಾಗ್ಯದ ಅಂತ ತೆಲಾಗ ಅತಿ ಆಸೆ ಇಟ್ಕೊಂಡ್ ಏನಾಗ್ತದ, ಗತಿ ಕೆಡಿಸ್ತು, ತೆಲಿ ಸ್ಥಿರವಾಗಿ ಉಳಿಯಂಗಿಲ್ಲ. ಟೆನ್ಷನ್ ಬಂದ್ಗಳು ಕೆಲಸ ಚಲೋ ಹೆಂಗ ಆಗ್ತಾವ ಹೇಳ್ರಿ, ಕೆಡ್ತದಲ್ಲಿ ಸೋಲ್ತಾರ. ನಮ್ ಕಾಯಕ್ ನಾವ್ ಮಾಡ್ಕೋ, ಆ ಫೋಕಸ್ ಅಲ್ಲಿ ಇಡುದು. ನಾವು ಗೆಲುವಾಗ್ಲಿ ಸೋಲಾಗ್ಲಿ ನಮ್ಮ ಕಾಯಕ್ ನಾವ್ ಮಾಡೋದದ, ನಮ್ ಪಾಲಿಗೆ ಏನ್ ಬಂದದ ಅದು ನಾವ್ ಮಾಡ್ಕೊತ ಹೋಗುನು. ಲಾಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗ. ರಾಮಾಯಣ ಗೊತ್ತಲ್ಲ, ರಾಮ ವನವಾಸಕ್ಕೆ ಹೊಂಟ, ಈಕಿನ ವಾಟ್ಲು ಸೀತಾ ಬೆನ್ನ ಹತ್ತಿ, ಆಕಿನ ಕಾಲ ಮೃದುವಾದ ಕಾಲ, ಹೂವಿನಕ್ಕಿಂತಲೂ ಮೃದುವಾದ ಪಾದಿದ್ದು. ಗಂಡಗ್ ಬೆನ್ನ ಹತ್ತಿ ಹೋಗುವಾಗ ಊರ್ ಮಂದಿ ಅಂದ್ರು, ಹೋಲಿ ಅವ ಗಂಡ ನೀ ಇಲ್ಲೇ ಇರು. ಪಾಪ ಹೂವಿನಕ್ಕಿಂತ ಮೆತ್ತಗ ಮೃದು ಪಾದಗಳು, ಅಲ್ಲೆಲ್ಲ ಮುಳ್ಳ ಬಿಸಿಲ, ಭಾಳ ಅರಣ್ಯದಾಗ ಹೈರಾಣದ, ಊಟ ಸಿಗಲ್ಲ, ಹೆಂಗ್ ಹೋತಿ? ಗಂಡನೇ ನನಗ ಸರ್ವಸ್ವ, ಅವನ ಸಹವಾಸವೇ ನನಗ ಸ್ವರ್ಗ. ದೊಡ್ಡ ಮಾತು ಹೇಳ್ದಕ್ಕೆ ಮಾರಾಡ್ತಿ. ಯಾರು? ಅಲ್ಲಿ ಫೋಕಸ್ ಹಂಗಿತ್ತಕ್ಕಿಂತ ಭಕ್ತಿ ಫೋಕಸ್ ಇತ್ತು, ಮನಸ್ಸು ಅಲ್ಲಿತ್ತು. ಯಾವಾಗ ಅರಣ್ಯದಾಗ ಬಂದ್ರು, ವರ್ಣ ಕುಟ್ಟಿರ ಅಲ್ಲಿ ಕೂತಾರ, ಗಂಡು ಅಲ್ಲೇ ಕೂತಾನ, ಬಾಜುಕಿ ಕೂತಾನ, ದೇವ್ರಂತ ಗಂಡ. ಆ ಕಡೆ ಹೋಲಿದ ಫೋಕಸ್ ಚಿಗಿರಿ ಕಾಣಿಸ್ತ್ರಿ, ಯಾವ್ದೋ ಒಂದು ಜಿಂಕಿ ಕಾಣಿಸ್ತು. ಯಾವ ಜಿಂಕಿ? ಸುವರ್ಣ ಮೃಗ, ಬಂಗಾರದ ಜಿಂಕಿ. ಅದು ಬೇಕನ್ಸಾಕ, ಫೋಕಸ್ ಅಲ್ಲಿ ಹೋಯ್ತು ನೋಡ್ರಿ. ಬೇಕು ಬಂಗಾರ ಅಂತ ನನ್ನ ಗಂಡ ಹೋಯ್ತ್ರಿ. ಅದು ಬಂಗಾರ ಅಂತ ನನ್ನ ಗಂಡ ಅನ್ನೋದ್ ಕಡೆ ಫೋಕಸ್ ಹೋಯ್ತು, ಫೋಕಸ್ ಈ ಕಡೆ ಬತ್ತು ನೋಡ್ರಿ. ಬಂಗಾರ ಬೇಕು, ಗಂಡ ಹೇಳ್ತಾಳ ಬೇಕತ್ತೆ. ಬಂದಾರ ಎಲ್ಲಿ ಇವರು? ಕಾಡಿಗೆ ಬಂದು ಬಂಗಾರ ತಗೊಂಡ್ ಏನ್ ಮಾಡಕ್ಕಿ? ಮಹಾಪತಿವೃತ್ತೆ ಸೀತಾ ಹಿಂಗಾಳಂದ್ರ ನಮ್ ಗತಿ ಏನ್ ಹೇಳಿ? ನಾವ್ರಿ ಸಾದಾ ನರ ಮನುಷ್ಯರು. ಆಕಿಂದೇ ಮನಸ್ಸು ಬಂಗಾರ ಕಡೆ ಹಿಂಗ್ ಓಡ್ಲಕತ್ತದ. ಈಗ ನೀವ್ ಎಟ್ಟು ಕಾಡ್ತಿರ್ಬೇಕು ಗಂಡದೇರಿ, ಅದು ತಂದ್ಕೊಡು, ಇದು ತಂದ್ಕೊಡು, ನನಗ ಅದು ಇಲ್ಲ ಇದು ಇಲ್ಲ, ಎಲ್ಲಾ ಜಗಳ ಇವೇ ಇರ್ತಾವ ನೋಡ್ರಿ ನೀವು. ಅವ್ರು ಹೋದೆವು, ಅವ್ರು ಬಂಗಾರ ಹಾಕ್ಲಿಲ್ಲ ನಮಗ, ಮದುವೆಗಂತೂ ಶಟ್ಕೊಂಡೇ ಕೊಂಡಿರ್ತಾರೆ ಜಗಳ. ಬಂಗಾರ ಏನು ಬಂಗಾರ ತಿಳಂಗಿಲ್ಲ. ಫೋಕಸ್, ಮನಸ್ಸಿನ ಫೋಕಸ್ ಪಕ್ಕ ತಿಳ್ತೀರಿ ಇವತ್ತಿನ ವಿಷಯ. ಮುಂದೆ ಏನ್ ಗತಿ ಐತ್ರಿ? ಸೀತಾದ ಗತಿ ಏನಾಯ್ತು? ಆ ಧ್ಯಾನ ತಪ್ತು. ಆ ಧ್ಯಾನದ ಫೋಕಸ್ ಒಳ್ಳೇದ್ ಕಡೆ ಹೋಗ್ಲಿಲ್ಲ. ರಾಮನ ಮುಂದೆ ಕೂತು ಜ್ಞಾನ ಕೇಳಲಿಲ್ಲ. ರಾಮ ಆತ್ಮಜ್ಞಾನಿ ಪುರುಷದಾನ, ಆ ಜ್ಞಾನ ಕೇಳಲಿಲ್ಲ, ಭೋಗದ ಕಡೆ ಮನಸ್ಸು ಹೋಯ್ತು. ರಾವಣ ಬಂದ ಹೋಯ್ದ. ಹಂಗ ನಮ್ ಜೀವನದಾಗ ಹಂಗೆ ನಡೆದದ. ನಮ್ ಧ್ಯಾನದ ಫೋಕಸ್ ತಪ್ಪದ ಕಡೆ ಹೊಂಟದ, ನಮ್ ಜೀವನದಾಗೂ ನಡೆದದ ರಾಮಾಯಣ. ಆ ಎಳ್ಕೊಂಡ್ ತರ್ಬೇಕು ನೋಡ್ರಿ ಧ್ಯಾನದ ಫೋಕಸ್, ಮತ್ತು ಒಳ್ಳೇದ ಕಡೆನೆ ಹಚ್ಚು.
ಒಳ್ಳೇದ್ ಕಡೆನೆ ಹಚ್ಚು. ಇಷ್ಟು ಮಾಡ್ಕೋತ ಹೋರಿ ಜೀವನ ಕಲ್ಯಾಣ ಆಗ್ತದೆ. ಈಗ ನೋಡ್ರಿ ಒಂದ್ ಮರುದಿವ್ಸ ಮೊನ್ನೆ ಇಬ್ರೇ ಬಂದಿದ್ರು, ಇಬ್ರೇ ಇದ್ರು. ಹಳೆ ಧ್ಯಾನದ ಫೋಕಸ್ ನಾ ಏನಂದ, ಈಗ ನನ್ನ ಮನಸ್ಸಿನಾಗ ಮೊದಲು ಬರ್ತದ ಏನು ಯಾರೂ ಇಲ್ಲ, ಏನ್ ಹೇಳ್ಬೇಕು, ಧ್ಯಾನದ ಫೋಕಸ್ ಅಳಗಾಡತ್ ನೋಡ್ರಿ ನಂದು. ಧ್ಯಾನದ ಫೋಕಸ್ ಅಳಗಾಡತ್ ನಮ್ದು, ಯಾಕಾರ ಹೇಳ್ಬೇಕು, ಯಾರು ನೀ ಕಿಮ್ಮತ್ ಕೊಡುವಲ್ರು, ಯಾರು ಬರೋವಲ್ರು. ಮತ್ತ ನನ್ನ ಧ್ಯಾನದ ಫೋಕಸ್ ಏನಂತಂದನ, ನನ್ನ ಕಾಯಕದ ಯಾರು ಬರ್ಲಿ ಸಕಲ ಬೇಡ್ಲಿ. ಈ ವಿಡಿಯೋ ಮಾಡಿ ಜಗತ್ತರ ಕೇಳ್ತದ, ಅವ್ರ ಸಲಗರೆ ಹೇಳುಲ್ಲ, ಅಲ್ಲಿ ಹೋಯ್ತಿರಿ ಫೋಕಸ್, ಅವಾಗ ಮತ್ತೆ ಹೌಸ್ ಆಯ್ತು ನನಗೆ. ಹಿಂಗ ನಿಮ್ಮ ಮನಸ್ಸು ನೀವು ಜಕ್ಕೊಂಡ್ ತಗೊಂಬರ್ರಿ ಒಳ್ಳೇದ್ ಕಡೆ, ಅಂದ್ರೆ ನಿಮ್ಮ ಜೀವನ ಪರಿಪೂರ್ಣ ಆಗ್ತದ, ಶುದ್ಧ ಆಗ್ತದ. ದೇವರು ನಿಮ್ಮ ಹೃದಯ ಒಳಗ ಇಳಿತಾನ. ದೇವ್ರ ಅದಾನ್ ಜಗತ್ನಾಗ ಖರೆ. ಯಾರು ತನ್ನ ಧ್ಯಾನದ ಫೋಕಸ್ ಬರೀ ಒಳ್ಳೇದ್ ಕಡೆನೇ ಫ್ಲಾಶ್ ಮಾಡ್ತಾರ,